ಯತ್ರ ರಜಸ್ತಮಸ್ತಯೋಃ ಸತ್ವಂಚ ಮಿತ್ರಂ ನ ಚ ಕಾಲವಿಕ್ರಮಃ ನ ಯತ್ರ ಮಾಯಾ ಕಿಮುತಾಪರೇ ಹರೇಃ ಅನುವ್ರತಾಃ ಯತ್ರ ಸುರಾಸುರಾರ್ಚಿತಾಃ ಅಂತ ಭಾಗವತದಲ್ಲಿ ಭಗವಂತನಿರುವಂತಹ ಲೋಕ ಅದು ಪ್ರಕೃತಿಯ ವಿಕಾರಗಳಿಂದ ಪ್ರಕೃತಿಯ ಗುಣಗಳಿಂದ ಕೂಡಿದ್ದಲ್ಲ ಎಂಬುದಾಗಿ ಭಾಗವತ ಹೇಳಿದೆ. ಆದ್ದರಿಂದಾಗಿ ಆ ಪ್ರಕೃತ್ಯಾತ್ಮಕವಲ್ಲದ ಪ್ರಕೃತಿಯ ವಿಕಾರವಲ್ಲದ ಲೋಕದಲ್ಲಿರುವಂತಹ ಪರಮಾತ್ಮ, ಅವನಿರುವ ಲೋಕವೇ ಪ್ರಕೃತಿಯಿಂದ ನಿರ್ಮಾಣವಾದದ್ದಲ್ಲ ಅಂತಂದ ಮೇಲೆ ಅವನು ಆ ಲೋಕದ ಒಡೆಯ, ಅವನಿಗೆ ಪ್ರಕೃತಿಯ ಸಂಬಂಧ ಇರಲಿಕ್ಕೆ ಹೇಗೆ ಸಾಧ್ಯ? ಇಲ್ಲವೇ ಇಲ್ಲ. ಯತ್ರ ಯಾವ ಪರಮಾತ್ಮನಿರುವ ಮೋಕ್ಷದಲ್ಲಿ ನಮಾಯಾ ಮಾಯೆ ಪ್ರಕೃತಿ ಎಂಬತಕ್ಕಂಥದ್ದು ಇಲ್ಲವೋ ಇತ್ಯಾದ್ಯುಕ್ತ್ಯ ಇದೇ ಮೊದಲಾದಂತಹ ವಚನಗಳಿಂದ ಎಲ್ಲೋಕೋಪಿ ಯಾವ ಪರಮಾತ್ಮನಿರುವ ವೈಕುಂಠ ಲೋಕವೂ ಕೂಡ ನ ಮಾಯಿಕಃ ಪ್ರಕೃತಿಯ ಸಂಬಂಧ ಇಲ್ಲದ್ದೋ, ಆದ್ದರಿಂದ ತಲ್ಲೋಕೇಶಃ ಆ ಲೋಕಕ್ಕೆ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮ ಮಾಯಾಮಯಾಕಾರ ಪ್ರಕೃತಿಯ ವಿಕಾರವಾದಂತಹ ಶರೀರವುಳ್ಳವನು ಕಥಂ ಭವೇತ್ ಹೇಗೆ ಆಗಲಿಕ್ಕೆ ಸಾಧ್ಯ? ವದ ಹೇಳು. ಯತ್ರ ಯಾವ ಭಗವಂತನಿರುವಂತಹ ಲೋಕದಲ್ಲಿ ನ ಮಾಯಾ ಪ್ರಕೃತಿಯ ಸಂಬಂಧ ಎಂಬತಕ್ಕಂಥದ್ದು ಇಲ್ಲವೋ ಇತ್ಯಾದ್ಯುಕ್ತ್ಯ ಇದೇ ಮೊದಲಾಗಿರ್ತಕ್ಕಂಥ ಭಾಗವತದ ವಾಕ್ಯದಿಂದ ಎಲ್ಲೋಕೋಪಿ ಯಾವ ಭಗವಂತನು ಇರುವಂತಹ ವೈಕುಂಠ ಲೋಕವೂ ಕೂಡ ನ ಮಾಯಿಕಃ ಪ್ರಕೃತಿಯ ಸಂಬಂಧರಹಿತವಾದದ್ದು, ಆದ್ದರಿಂದ ತಲ್ಲೋಕೇಶಃ ಅಂತಹ ವೈಕುಂಠದ ಒಡೆಯನಾದಂತಹ ಪರಮಾತ್ಮನು ಮಾಯಾಮಯಾಕಾರ ಪ್ರಕೃತಿಯ ವಿಕಾರವಾದ ದೇಹವುಳ್ಳವನು ಕಥಂ ಭವೇತ್ ಹೇಗೆ ಆಗಲಿಕ್ಕೆ ಸಾಧ್ಯ? ವದ ಹೇಳು. ಭಗವತಃ ಅಮಾಯಿಕ ದೇಹವತ್ವೇ ಯುಕ್ತ್ಯಂತರಮಾಹ ಭಗವಂತನಿಗೆ ಮಾಯಿಕವಾದ ಪ್ರಾಕೃತಿಕವಾದ ಪ್ರಕೃತಿಯ ವಿಕಾರವಾದ ಶರೀರ ಇಲ್ಲ, ಅದು ಅಮಾಯಿಕ. ಅಂತಹ ಶರೀರ ಪರಮಾತ್ಮನಿಗೆ ಎಂಬುವ ವಿಷಯದಲ್ಲಿ ಇನ್ನೊಂದು ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ನಯತ್ಮಾಯಾ ಅಂತ ಇತ್ಯಾದ್ಯುಕ್ತಿ ಅಂದರೆ ಮಾಯಾ ಕಿಮುತಾಪರೇ ಹರೇಃ ಅನುವ್ರತಾ ಯತ್ರ ಸುರಾಸುರಾರ್ಚಿತಾಃ ಎಂಬತಕ್ಕಂತಹ ಭಾಗವತದ ವಾಕ್ಯ ಅಂತ. ಯಲ್ಲೋಕೇಶಃ ಯಸ್ಯ ಕೃಷ್ಣಸ್ಯ ಲೋಕಃ ಯಾವ ಭಗವಂತನ ಲೋಕ, ಆ ಲೋಕಕ್ಕೆ ಈಶ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮ ಅವನು ಅಮಾಯಿಕ ವೈಕುಂಠೇಶಃ. ಅಮಾಯಿಕ ಪ್ರಕೃತಿಯ ವಿಕಾರವಲ್ಲದ ವೈಕುಂಠ, ಅದು ಅಮಾಯಿಕ ವೈಕುಂಠ, ಅದರ ಅಂತಹ ಲೋಕಕ್ಕೆ ಅವನು ಒಡೆಯ ಅಂತ. ಮಾಯಾ ಮಾಯಿಕಃ ಮಾಯಾವಾದಿಗಳನ್ನು ಮಾಯಿಕ ಅಂತ ಹೇಳ್ತಾರೆ. ಇಲ್ಲಿ ಪರಮಾತ್ಮ ಪ್ರಕೃತಿಯ ಸಂಬಂಧವುಳ್ಳ ಶರೀರವುಳ್ಳವನಲ್ಲ ಅಂತ. ಮಾಯಾ ಜಯಾ ಕೃತಿಶಾಂತಿ ಇತಿ ರೂಪಚತುಷ್ಟಯಂ ಶ್ರೇಯೋಸ್ತಿಯಾ ಹರೇರ್ಜಾಯ ವಾಸುದೇವಾದಿರೂಪಿಣಃ. ಭಗವಂತ ಮಾಯಿ ಎಂಬುವ ಶಬ್ದವಾಚ್ಯನಾಗಿದ್ದಾನೆ. ಅದಕ್ಕೆ ಅವನಲ್ಲಿ ಮಾಯಾವಾದಿಗಳು ಹೇಳುವಂತಹ ಈ ಅಜ್ಞಾನ ರೂಪವಾದ ಮಾಯಾ ಸಂಬಂಧ ಇದೆ ಅಂತ ಅರ್ಥ ಅಲ್ಲ. ಮತ್ತು ಅವನ ಮಡದಿಯಾದ ಮಾಯಾ ಶಬ್ದವಾಚ್ಯಳಾದ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯ ಜೊತೆಯಲ್ಲಿದ್ದಾನೆ. ಆದ್ದರಿಂದ ಅವನನ್ನು ಮಾಯಿ ಅಂತ ಕರೀತಾರೆ. ಮಾಯಾ ಅಂದರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯಿಂದ ಕೂಡಿದವನು, ಆದ್ದರಿಂದ ಅವನನ್ನು ಮಾಯಿ ಎಂಬುದಾಗಿ ಕರಿಬೋದು. ಹೊರತು ಮಾಯಾ ಶಬ್ದಕ್ಕೆ ಅಜ್ಞಾನ ಭಗವಂತನಲ್ಲಿದೆ ಅಂತ ಭಗವಂತನನ್ನು ಮಾಯಿ ಅಂತ ಕರೆಯೋದು ಸರಿಯಲ್ಲ. ಲಕ್ಷ್ಮೀದೇವಿಯ ಮಾಯಾ ಎಂಬತಕ್ಕಂಥ ರೂಪ ಯಾವುದು? ಅದನ್ನು ಹೇಳ್ತಾರೆ ಮಾಯಾ ಜಯ ಕೃತಿ ಶಾಂತಿ.
ವಾಸುದೇವನ ಮಡದಿ ಮಾಯಾ, ಸಂಕರ್ಷಣನ ಮಡದಿ ಜಯ, ಪ್ರದ್ಯುಮ್ನನ ಮಡದಿ ಕೃತಿ, ಹಾಗೆ ಅನಿರುದ್ಧನ ಹೆಂಡತಿ ಶಾಂತಿ. ಹೀಗೆ ಮಾಯಾ, ಜಯ, ಕೃತಿ, ಶಾಂತಿ ಎಂಬುದಾಗಿ ಶ್ರಿಯ ರೂಪಚತುಷ್ಟಯ. ಲಕ್ಷ್ಮೀದೇವಿಯದ್ದೇ 4 ರೂಪಗಳಿದೆ. ಆದ್ದರಿಂದ ಆ ಭಗವಂತ ವಾಸುದೇವಾದಿ 4 ರೂಪವುಳ್ಳವನಾಗಿದ್ದಾನೆ. ವಾಸುದೇವಾದಿ 4 ರೂಪವುಳ್ಳ ಭಗವಂತನಿಗೆ ಲಕ್ಷ್ಮೀದೇವಿಯ 4 ರೂಪಗಳು ಮಾಯಾ, ಜಯ, ಕೃತಿ, ಶಾಂತಿ ಎಂಬತಕ್ಕಂಥದ್ದು ಇದು ಮಡದಿ ಹೆಂಡತಿಯರಾಗಿದ್ದಾರೆ. ಆದ್ದರಿಂದಾಗಿ ಅಂತಹ ಮಾಯಾ ಶಬ್ದವಾಚ್ಯಳಾದ ಲಕ್ಷ್ಮಿಯನ್ನು ಮಡದಿಯನ್ನಾಗಿ ಹೊಂದಿದವನು ಅವನನ್ನು ಮಾಯಿ ಅಂತ ಕರಿಬೇಕು. ಹೊರತು ಅಜ್ಞಾನ ರೂಪವಾದ ಮಾಯಾ ಸಂಬಂಧ ಭಗವಂತನಿಗೆ ಇಲ್ಲವೇ ಇಲ್ಲ. ವಾಸುದೇವಾದಿರೂಪಿಣ, ವಾಸುದೇವ ಮೊದಲಾದ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬತಕ್ಕಂಥ ರೂಪಗಳುಳ್ಳ ಹರೇಹೇ ಪರಮಾತ್ಮನಿಗೆ ಯಾವ ಜಾಯ ಮಡದಿಯಾದಂತಹ ಲಕ್ಷ್ಮೀದೇವಿಯೋ ತಸ್ಯಾಹ ಅಂತಹ ಶ್ರಿಯ ಲಕ್ಷ್ಮೀದೇವಿಗೆ ಮಾಯಾ, ಜಯ, ಕೃತಿ, ಶಾಂತಿ ಇತಿ. ಮಾಯಾ, ಜಯ, ಕೃತಿ, ಶಾಂತಿ ಎಂಬುದಾಗಿ ರೂಪಚತುಷ್ಟಯಂ 4 ರೂಪಗಳು ಅಸ್ತಿ ಇದೆ. ವಾಸುದೇವಾದಿರೂಪಿಣ, ವಾಸುದೇವನೇ ಮೊದಲಾದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬತಕ್ಕಂಥ ರೂಪಗಳುಳ್ಳ ಹರೇಹೇ ಪರಮಾತ್ಮನ ಯಾವ ಭಾರ್ಯ ಮಡದಿಯಾದ ಲಕ್ಷ್ಮೀದೇವಿ ಇದ್ದಾಳೋ ಅಂತಹ ಶ್ರಿಯ ತಸ್ಯಾಹ ಶ್ರಿಯ ಅಂತಹ ಲಕ್ಷ್ಮೀದೇವಿಗೆ ಮಾಯಾ, ಜಯ, ಕೃತಿ, ಶಾಂತಿ ಇತಿ. ಮಾಯಾ, ಜಯ, ಕೃತಿ, ಶಾಂತಿ ಎಂಬುದಾಗಿ ರೂಪಚತುಷ್ಟಯಂ 4 ರೂಪಗಳು ಅಸ್ತಿ ಇದೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಹೌದು. ಹೌದು. ಮಹಾಲಕ್ಷ್ಮ್ಯಾಃ ಅಪಿ ಮಾಯಾಶಬ್ದವಾಚ್ಯತ್ವಸ್ಯ ಪುರಾಣಾದೋ ಪ್ರಸಿದ್ಧತ್ವಾತ್ ಸೈವ ಮಾಯಾ ನತು ತ್ವದೀಯ ಅನಿರ್ವಾಚ್ಯ ಅವಿದ್ಯಾ ಇತ್ಯಾಹ ಮಾಯಾ ಇತಿ. ಲಕ್ಷ್ಮೀದೇವಿಯು ಕೂಡ ಮಾಯಾ ಶಬ್ದವಾಚ್ಯಳಾಗಿದ್ದಾಳೆ ಎಂಬುದಾಗಿ ಪುರಾಣಾದಿಗಳಲ್ಲಿ ಪ್ರಸಿದ್ಧವಾಗಿದೆ. ಲಕ್ಷ್ಮೀದೇವಿಯು ಮಾಯಾ ಶಬ್ದವಾಚ್ಯಳಾಗಿದ್ದಾಳೆ ಎಂಬುದಾಗಿ ಪುರಾಣಾದಿಗಳಲ್ಲಿ ಪ್ರಸಿದ್ಧವಾಗಿದೆ. ಅದೇ ಮಾಯಾ ಶಬ್ದವಾಚ್ಯವಾದದ್ದು ಹೊರತು ನೀನು ಹೇಳುವಂತಹ ಅನಿರ್ವಚನೀಯವಾದಂತಹ ಅಜ್ಞಾನ, ಅವಿದ್ಯೆ ಅದು ಮಾಯಾ ಶಬ್ದವಾಚ್ಯವಾದದ್ದು ಅಲ್ಲ ಅಂತ. ಮಾಯಾ ವಾಸುದೇವಸ್ಯ ಪತ್ನಿ, ಜಯ ಸಂಕರ್ಷಣಸ್ಯ ಪತ್ನಿ, ಕೃತಿ ಪ್ರದ್ಯುಮ್ನಸ್ಯ ಪತ್ನಿ, ಶಾಂತಿ ಅನಿರುದ್ಧಸ್ಯ ಪತ್ನಿ ಅಂತ ಕ್ರಮವಾಗಿ. ಯಾವ ಮಾಯಾ? ಮಾಯಾ ಅಂದರೆ ಅದೆಲ್ಲ ಮಾಯಾಶಕ್ತಿ ಅಂತ, ಅದೆಲ್ಲ ಮಾಯಾ ಅಲ್ಲ. ಆದರೆ ಲಕ್ಷ್ಮಿ ಮುಂದೆ ಹೇಳ್ತಾರೆ, ಅವಳನ್ನು ಶಾರದಾ ಅಂತ ಕರೀತಾರೆ, ಅಂಬಿಕಾ ಅಂತ ಕರೀತಾರೆ, ಮಾಯಾ ಅಂತ ಕರೀತಾರೆ. ಅವಳೆಲ್ಲ ಲಕ್ಷ್ಮೀದೇವಿದೇ ರೂಪ ಅದು ಅಂತ. ಶಾರದಾ ಅಂತಂದರೆ ಸರಸ್ವತಿದು ಒಂದು ರೂಪ ಇದೆ, ಅದು ಬೇರೆ. ಅಂಬಿಕಾ ಅಂದರೆ ದುರ್ಗಾದೇವಿ ಅಂತ ರೂಪ ಇದೆ, ಅದು ಬೇರೆ. ಯಾರು? ಪಾರ್ವತಿ, ಅದು ಬೇರೆ. ಲಕ್ಷ್ಮೀದೇ ರೂಪ ಇದೆ. ಅಂಬಿಕಾ ಅನ್ನೋದು ಪಾರ್ವತಿಯ ರೂಪವೂ ಇದೆ, ಹಾಗೆ ಲಕ್ಷ್ಮೀದೇವಿಯ ರೂಪವೂ ಇದೆ. ಮುಂದೆ ಹೇಳ್ತಾರೆ ಅದನ್ನು. ತದೇವ ಸ್ಪಷ್ಟಯತಿ, ಅದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ವಾಸುದೇವಾದಿ ರೂಪಿಣಃ ಅಂತ. ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ ಈ 4 ರೂಪಗಳಿಗೆ ಮಾಯಾ, ಜಯ, ಕೃತಿ, ಶಾಂತಿ 4 ರೂಪಗಳು ಹೆಂಡತಿಯರಾಗಿದ್ದಾರೆ. ನಾಮಧೇಯಾನಿ ಕುರ್ವಂತಿ ಸ್ಥಾನಾನಿ ಚ ನರಾ ಭುವಿ ಮಾಯಾ ನಾರಾಯಣೀಶಾನಾ ಶಾರದೇತ್ಯಂಬಿಕೇತಿ ಚ ಶಾರದೇತ್ಯಂಬಿಕೇತಿ ಚ ಇತಿ ಪ್ರಭಾಷ್ಯತಂ ದೇವಿ ಮಾಯಾ ಭಗವತಿ ಭುವಿ
ಬಹುನಾಮನಿಕೇತೇಷು ಬಹುನಾಮಾ ಬಭೂವಃ ಇತಿ ಭಾಗವತೋಕ್ತ್ಯಾ ಚ ಮಾಯಾ ದುರ್ಗಾತ್ಮಿಕಾ ರಮಾ. ಮಾಯಾ ಶಬ್ದವಾಚ್ಯಳಾದವಳು ಲಕ್ಷ್ಮೀದೇವಿ ಎಂಬತಕ್ಕಂತಹ ಏನು ವಿಷಯವನ್ನು ಹೇಳಿದ್ರು, ಅದಕ್ಕೆ ಇನ್ನೂ ಭಾಗವತ ಪ್ರಮಾಣ ವಾಕ್ಯವನ್ನು ಹೇಳುತ್ತಾ ಇದ್ದಾರೆ. ಲಕ್ಷ್ಮೀ ಮತ್ತು ನಾರಾಯಣ ಅವರಿಬ್ಬರ ಸಂವಾದ, ನಾರಾಯಣನೇ ಲಕ್ಷ್ಮಿಗೆ ಹೇಳ್ತಕ್ಕಂಥ ಮಾತು, ನಾರಾಯಣ ಲಕ್ಷ್ಮಿಗೆ ಹೇಳ್ತಕ್ಕಂಥ ಮಾತು, ನೀನು ಭೂಮಿಯಲ್ಲಿ ಅವತಾರ ಮಾಡು ಅಂತ. ಆವಾಗ ಭಗವಂತ ಹೇಳ್ತಾನೆ, ನೀನು ಅವತಾರ ಮಾಡಿದಾಗ ನಾಮಧೇಯಾನಿ ಕುರುವಂತಿ ನರಾಹ, ನಿನಗೆ ಬೇರೆ ಬೇರೆ ಹೆಸರುಗಳನ್ನು ಇಡ್ತಾರೆ, ಒಂದಲ್ಲ. ಉಳಿದವರಿಗೆಲ್ಲ ಒಂದೇ ನಾಮ, ನಾಮಕರಣದಲ್ಲಿ ಒಂದು ಹೆಸರು ಇಡ್ತಾರೆ. ಹಾಗೆ ನಿನಗೆ ನಾಮಧೇಯಾನಿ ಬಹುವಚನ, ಅನೇಕ ಹೆಸರುಗಳನ್ನು ನಿನಗಿಡ್ತಾರೆ. ಅಷ್ಟೇ ಅಲ್ಲ, ಸ್ಥಾನಾನಿ ಅನೇಕ ದೇವಾಲಯಗಳನ್ನು ಕಟ್ತಾರೆ ನಿನಗೆ. ಏನೇನು ಹೆಸರಿಡ್ತಾರೆ ಅಂತಂದರೆ ಅದನ್ನು ಭಗವಂತ ಲಕ್ಷ್ಮಿಗೆ ಹೇಳ್ತಾ ಇದ್ದಾನೆ. ಮಾಯಾ, ನಾರಾಯಣಿ, ಈಶಾನ, ಶಾರದಾ, ಅಂಬಿಕಾ ಅಂತ ಈ ರೀತಿಯಲ್ಲಿ ಅನೇಕ ನಾಮಗಳನ್ನು ನಿನಗೆ ಆ ಅವತಾರ ಕಾಲದಲ್ಲಿ ಹೇಳ್ತಾರೆ. ಭೂಮಿಯಲ್ಲಿ ಜನರು ನಿನಗೆ ನಾಮಕರಣ ಮಾಡ್ತಾರೆ ಅಂತ. ಹಾಗಾದರೆ ಮಾಯಾ ಎಂಬತಕ್ಕಂಥದ್ದು ಯಾರ ನಾಮ? ಲಕ್ಷ್ಮೀದೇವಿಯ ನಾಮ. ಭಗವಂತನೇ ಲಕ್ಷ್ಮೀದೇವಿಗೆ ಹೇಳ್ತಕ್ಕಂಥ ಮಾತು. ಆದ್ದರಿಂದ ಮಾಯಾ ಆ ಶಬ್ದವಾಚ್ಯಳಾದವಳು ಲಕ್ಷ್ಮೀದೇವಿ. ಅಷ್ಟೇ ಅಲ್ಲ, ಎಲ್ಲಿಯಾದರೂ ಅವಿದ್ಯೆಗೆ ಒಂದು ದೇವಸ್ಥಾನ ಮಾಡ್ತಾರಾ? ಅವಿದ್ಯೆಗೆ ಒಂದು ದೇವಸ್ಥಾನ ಅಂತಿರುತ್ತಾ? ಇಲ್ಲಿ ಹೇಳ್ತಾ ಇದ್ದಾರೆ, ಸ್ಥಾನಾನಿ ಕುರುವಂತಿ, ಮನುಷ್ಯರು ನಿನಗೆ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಅಂತ. ಅಂದರೆ ಇಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರಿಂದ ಆ ಮಾಯಾ ಶಬ್ದವಾಚ್ಯವಾದದ್ದು ಯಾವುದಾಗಬೇಕು? ಲಕ್ಷ್ಮಿಯ ರೂಪವೇ ಆಗಬೇಕು, ಹೊರತು ಅವಿದ್ಯೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹಾಗೇ ಆ ಅವತಾರ ಮಾಡಿದಂತಹ ದುರ್ಗಾದೇವಿ ಅವಳು ಕಂಸನಿಗೆ ಹೇಳ್ತಾಳೆ, ತಂ ಪ್ರಭಾಷ್ಯತ ಇತಿ ಪ್ರಭಾಷ್ಯತಂ ದೇವಿ ಮಾಯಾ ಭಾಗವತಿ ಭುವಿ ಬಹುನಾಮನಿಕೇತೇಷು ಬಹುನಾಮಾ ಬಭೂವಃ ಅಂತ. ಅವತಾರ ಮಾಡಿದಂತಹ ದುರ್ಗಾದೇವಿ ಕಿಮ್ಮಯ ಹತಯ ಮಂದ ಜಾತಃ ಖಲು ತವಾಂತಕೃತ್ ಅಂತ. ನನ್ನನ್ನು ಕೊಂದು ನಿನಗೇನಾಗಬೇಕು? ಕೊಲ್ಲಿಕ್ಕೆ ಸಾಧ್ಯವೂ ಇಲ್ಲ, ನಿನ್ನನ್ನು ಕೊಲ್ಲುವವನು ಈಗಾಗಲೇ ಹುಟ್ಟಿದ್ದಾನೆ ಅಂತ ಅವಳು ಹೇಳ್ತಾಳೆ. ಇತಿ ಸಂಭಾಷ್ಯ. ಈ ರೀತಿಯಲ್ಲಿ ಕಂಸನ ಜೊತೆಯಲ್ಲಿ ಆ ದುರ್ಗಾದೇವಿ ಮಾತಾಡ್ತಾಳೆ. ಯಾರವಳು? ಮಾಯಾ ಭಗವತಿ, ಷಡ್ಗುಣೈಶ್ವರ್ಯ ಸಂಪನ್ನಳಾಗಿರ್ತಕ್ಕಂಥ ಮಾಯಾ ಶಬ್ದವಾಚ್ಯಳಾಗಿರ್ತಕ್ಕಂತಹ ದುರ್ಗಾದೇವಿ, ಲಕ್ಷ್ಮೀದೇವಿ ಅಂತ ಈ ರೀತಿಯಲ್ಲಿ ಹೇಳ್ತಾ, ಆಮೇಲೆ ಬಹುನಾಮ ನಿಕೇತೇಷು ಬಹುನಾಮಾ ಬಭೂವಃ, ಅವಳು ಅನೇಕ ಹೆಸರುಳ್ಳಂತಹ ದೇವಾಲಯಗಳಲ್ಲಿ ಅನೇಕ ಹೆಸರುಗಳಿಂದ ಅವಳಿದ್ದಾಳೆ ಎಂಬುದಾಗಿಯೂ ಕೂಡ ಭಾಗವತ ಹೇಳಿದೆ. ಎರಡು ಕಡೆಯಲ್ಲೀಗ ಒಂದು ಭಗವಂತ ಲಕ್ಷ್ಮೀದೇವಿಯ ಜೊತೆಯಲ್ಲಿ ಮಾತಾಡಬೇಕಾದರೆ ನಿನಗೆ ಮಾಯಾ ಎಂಬತಕ್ಕಂತಹ ನಾಮ ಇದೆ, ನಾಮಕರಣ ಮಾಡ್ತಾರೆ ಅಂತ ಹೇಳ್ದ. ಅದೇ ಮಾಯಾ ಶಬ್ದವಾಚ್ಯಳಾದ ದುರ್ಗಾದೇವಿ ಕಂಸನ ಜೊತೆಯಲ್ಲಿ ಮಾತಾಡಿ ಅವಳು ಬೇರೆ ಬೇರೆ ದೇವಾಲಯಗಳಲ್ಲಿ ನೆಲೆಸಿದ್ದಾಳೆ ಬೇರೆ ಬೇರೆ ನಾಮಗಳಿಂದ ನೆಲೆಸಿದ್ದಾಳೆ ಎಂಬುದಾಗಿ ಕೂಡ ಭಾಗವತ ಹೇಳಿದೆ. ಆದ್ದರಿಂದಾಗಿ ಇಲ್ಲಿ ಮಾಯಾ ದುರ್ಗಾತ್ಮಿಕ ರಮ, ಮಾಯಾ ಶಬ್ದವಾಚ್ಯಳಾದವಳು ಯಾರು? ದುರ್ಗಾರೂಪಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ, ಹೊರತು ನೀನು ಹೇಳುವಂತಹ ಅವಿದ್ಯೆ ಅಲ್ಲ. ನರಾಹ ಮನುಷ್ಯರು ಭುವಿ ಭೂಲೋಕದಲ್ಲಿ ನಿನಗೆ ಮಾಯಾ, ನಾರಾಯಣಿ, ಈಶಾನ, ಶಾರದಾ, ಅಂಬಿಕಾ ಇತಿ ಚ. ಮಾಯಾ, ನಾರಾಯಣಿ, ಈಶಾನ, ಶಾರದಾ, ಅಂಬಿಕಾ ಇದೇ ಮೊದಲಾದ ನಾಮಧೇಯಾನಿ ಹೆಸರುಗಳನ್ನು, ಹಾಗೇ ಸ್ಥಾನಾನಿ ಚ ದೇವಾಲಯಗಳನ್ನು ಕೂಡ ಕುರುವಂತಿ ಮಾಡ್ತಾ ಇದ್ದಾರೆ. ಇತಿ ಈ ರೀತಿಯಲ್ಲಿ ಭಾಗವತೋಕ್ತ್ಯ ಭಾಗವತದ ಉಕ್ತಿಯಿಂದ ಮಾತಿನಿಂದ ಮಾಯಾ ಶಬ್ದವಾಚ್ಯಳಾಗಿರ್ತಕ್ಕಂಥವಳು ದುರ್ಗಾತ್ಮಿಕಾ, ದುರ್ಗಾ ಅವತಾರ ಸ್ವರೂಪಳಾದ ರಮಾ ಲಕ್ಷ್ಮೀದೇವಿ ಆಗಿದ್ದಾಳೆ. ಹಾಗೇ ಇತಿ
ಅಂದರೆ ನೀನು ನನ್ನನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಕೊಂದು ನಿನಗೇನಾಗಬೇಕು, ನಿನ್ನನ್ನು ಕೊಲ್ಲುವವನು ಈಗಾಗಲೇ ಹುಟ್ಟಿಯಾಗಿದೆ ಎಂಬುದಾಗಿ ಭಗವತಿ ಷಡ್ಗುಣೇಶ್ವರ ಸಂಪನ್ನಳಾದಂತಹ ಮಾಯಾ ಶಬ್ದವಾಚ್ಯಳಾದಂತಹ ದೇವಿ, ಆ ದುರ್ಗಾರೂಪೆಯಾದಂತಹ ಲಕ್ಷ್ಮೀದೇವಿಯು ಆ ಕಂಸನನ್ನು ಕುರಿತು ಪ್ರಭಾಷ್ಯ ಮಾತಾಡಿ ಭೂಮಿಯಲ್ಲಿ ಬಹುನಾಮನಿಕೇತೇಷು ಅನೇಕ ಹೆಸರಿನ ಮಂದಿರಗಳಲ್ಲಿ ಬಹುನಾಮ ಅನೇಕ ಹೆಸರುಳ್ಳವಳಾಗಿ ಬಭೂವಃ ಆದಳು. ನರಹ ಮನುಷ್ಯರು ಭೂಮಿಯಲ್ಲಿ ನಿನಗೆ ಮಾಯಾ ಎಂಬುದಾಗಿ ನಾರಾಯಣಿ ನಾರಾಯಣಿ ಎಂಬುದಾಗಿ ಈಶಾನ ಎಂಬುದಾಗಿ ಅಂಬಿಕಾ ಶಾರದಾ ಎಂಬುದಾಗಿ ಅಂಬಿಕಾ ಎಂಬುದಾಗಿ ಇದೇ ಮೊದಲಾದ ನಾಮಧೇಯಾನಿ ಹೆಸರುಗಳನ್ನು ಹಾಗೆ ಸ್ಥಾನಾನಿ ಚ ದೇವಮಂದಿರಗಳನ್ನು ಕುರುವಂತಿ ಮಾಡುತ್ತಾರೆ. ಈ ರೀತಿಯಲ್ಲಿ ಭಾಗವತದ ಉಕ್ತಿಯಿಂದಲೂ ರಮಾ ಮಾಯಾ ಶಬ್ದವಾಚ್ಯಳಾದವಳು ದುರ್ಗಾ ಸ್ವರೂಪಭೂತಳಾದ ರಮಾ ಲಕ್ಷ್ಮೀದೇವಿ ಆಗಿದ್ದಾಳೆ. ಹಾಗೆ ಇನ್ನೊಂದು ವಾಕ್ಯ, ಭಗವತಿ ಷಡ್ಗುಣೇಶ್ವರ ಸಂಪನ್ನಳಾದ ಮಾಯಾ ಶಬ್ದವಾಚ್ಯಳಾದ ದೇವಿ ಲಕ್ಷ್ಮೀದೇವಿಯು ನನ್ನನ್ನು ಕೊಲ್ಲಲಿಕ್ಕೆ ನಿನಗೆಲ್ಲಾಗತ್ತೆ, ನನ್ನನ್ನು ಕೊಂದು ನಿನಗೇನು ಪ್ರಯೋಜನ, ನಿನ್ನನ್ನು ಕೊಲ್ಲುವವನು ಎಲ್ಲೋ ಹುಟ್ಟಿದ್ದಾನೆ ಎಂಬತಕ್ಕಂತಹ ಮಾತನ್ನು ಎಂಬುದಾಗಿ ಆ ಕಂಸನನ್ನು ಕುರಿತು ಪ್ರಭಾಷ್ಯ ಮಾತನಾಡಿ ಭೂಮಿಯಲ್ಲಿ ಬಹುನಾಮ ನಿಕೇತೇಷು ಅನೇಕ ಹೆಸರಿನ ಮಂದಿರಗಳಲ್ಲಿ ಬಹುನಾಮ ಅನೇಕ ಹೆಸರುಳ್ಳವಳು ಬಭೂವಃ ಆದಳು. ನಾಮಧೇಯಾನೀತಿ ದಶಮಸ್ಕಂಧೆ ಮಹಾಲಕ್ಷ್ಮೀಂ ಪ್ರತಿ ವಿಷ್ಣೋರ್ವಚನಂ ಇದೆಯಲ್ಲ, ನಾಮಧೇಯಾನಿ ಕುರುವಂತಿ ಅಂತ ವಾಕ್ಯ ಇದೆಯಲ್ಲ, ಇದು ಭಾಗವತದಲ್ಲಿ 10ನೇ ಸ್ಕಂದದಲ್ಲಿ ಬರುತ್ತೆ. ಯಾರಿಗೆ ಹೇಳಿದ್ದು ಅದನ್ನು ಹೇಳ್ತಾರೆ, ಮಹಾಲಕ್ಷ್ಮೀಂ ಪ್ರತಿ ವಿಷ್ಣೋರ್ವಚನಂ, ಭಗವಂತನೇ ಲಕ್ಷ್ಮೀದೇವಿಯನ್ನು ಕುರಿತು ಹೇಳಿರುವಂತಹ ಮಾತು ಅಂತ. ಏನು ನಾಮಧೇಯಗಳು, ಏನೇನು ನಾಮಕರಣ ಮಾಡ್ತಾರೆ, ಕಾನಿ ನಾಮಧೇಯಾನಿ ಇತ್ಯತಃ ಅದನ್ನು ಭಗವಂತ ಹೇಳ್ತಾನೆ, ಮಾಯಾ ನಾರಾಯಣಿ ಈಶಾನ ಅಂಬಿಕಾ ಶಾರದಾ ಇತ್ಯಾದಿ ಅಂತ. ಇತಿ ಪ್ರಭಾಷ್ಯ ಅಂತಿದೆ ವಾಕ್ಯ, ಅದು ಬೇರೆ. ಅದು ತತ್ರೈವ ದುರ್ಗಾರೂಪ ಮಹಾಲಕ್ಷ್ಮೀ ವಚನಂ ಇತಿ ಪ್ರಭಾಷ್ಯ ಅನ್ನೋ ವಾಕ್ಯ ಇದೆಯಲ್ಲ, ಇದು ಅದೇ 10ನೇ ಸ್ಕಂದದಲ್ಲೇನೆ ಲಕ್ಷ್ಮೀದೇವಿ ಹೇಳ್ತಕ್ಕಂಥ ಮಾತು, ದುರ್ಗಾ ಸ್ವರೂಪಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಹೇಳ್ತಕ್ಕಂಥ ಮಾತು ಇತಿ ಪ್ರಭಾಷ್ಯ ಅಂತ. ಆಮೇಲೆ ಸ್ಥಾನಾನಿ ಚ ನರಾಭುವಿ ಇತಿ ದೇವಾಲಯಸ್ಯಾಪಿ ಉಕ್ತತ್ವಾತ್, ಆ ಮಾಯಾ ಶಬ್ದವಾಚ್ಯರಾದವರಿಗೆ ದೇವಾಲಯವನ್ನು ಹೇಳಿದ್ದಾರೆ. ಯಾಕೆ ಸ್ಥಾನಾನಿ ಚ ಮನುಷ್ಯರು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದರಿಂದಾಗಿ ದುರ್ಗಾಯೇವ ಇಯಂ ದೇವಿ ನತು ಪರಾಭಿಲಷಿತ ಅವಿದ್ಯಾ, ಈ ಮಾಯಾ ಶಬ್ದವಾಚ್ಯಳಾದವಳು ಯಾರಾಗಬೇಕು, ದುರ್ಗಾದೇವಿ ಆಗಬೇಕು, ಹೊರತು ಅವಿದ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾದರೂ ಅವಿದ್ಯೆಗೆ ಮಂದಿರ ಮಾಡಿ ಪೂಜೆ ಮಾಡ್ತಾರಾ? ಇಲ್ಲ, ಅವಿದ್ಯೆಗೆ ಆಕಾರವೇ ಇಲ್ಲ ಅದು. ಅದರಿಂದ ಆ ಅವಿದ್ಯೆಗೆ ದೇವಾಲಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಥಾತ್ವೇ ಉತ್ತರ ಪ್ರತ್ಯುತ್ತರ ಅಯೋಗಾತ್, ಒಂದು ವೇಳೆ ಮಾಯಾ ಎಂಬತಕ್ಕಂಥದ್ದು ನೀವು ಹೇಳುವ ರೀತಿಯಲ್ಲಿ ಅವಿದ್ಯಾ ಎಂಬತಕ್ಕಂಥದ್ದೇ ಆಗಿದೆ ಅಂತಾದರೆ, ಮಾಯೆಯನ್ನು ಕುರಿತು ಪರಮಾತ್ಮ ಮಾತಾಡಿದ್ದು, ಮಾಯೆ ಕಂಸನಿಗೆ ಉತ್ತರ ಕೊಟ್ಟಿದ್ದು, ಇದೆಲ್ಲ ಕೊಡುತ್ತಾ? ಭಗವಂತ ಮಾಯೆಯನ್ನು ಕುರಿತು ಈ ರೀತಿಯಲ್ಲಿ ಹೇಳಿದ, ಹಾಗೆ ಆ ಮಾಯೆ ಕಂಸನನ್ನು ಕುರಿತು ಮಾತಾಡಿದ್ದಾಳೆ. ಹೀಗೆ ಉತ್ತರ ಪ್ರತ್ಯುತ್ತರ ಇದೆ, ಅದು ಕೂಡೋದಿಲ್ಲ. ಯಾ ಕೈಂಕರ್ಯಕರೀತಸ್ಯ ಸರ್ವದಾ ಸಹಚಾರಿಣೀ ತಯೈವ ಮಾಯೀ ಸಜಗತ್ ನಿರ್ಮಮೇ ಮಾಯಯಾತಯ. ಹಾಗಾದರೆ ಭಗವಂತನನ್ನು ಮಾಯಿ ಅಂತ ಕರೀತಾರೆ. ಯಾಕೆ? ತಯೈವ ಮಾಯಯಾ ಅಂತ. ಯಾವ ಲಕ್ಷ್ಮೀದೇವಿಯಿಂದ
ಕೂಡಿರುವಂತಹ ಭಗವಂತ ಲಕ್ಷ್ಮೀದೇವಿಯ ಮೂಲಕ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನೇಮಾವೃತಿ ಬಂಧಮೋಕ್ಷಾ ಯಸ್ಯಾಹ ಅಪಾರಂಗಲವ ಮಾತ್ರತಃ ಅಂದ ಭಗವಂತ ಆ ಲಕ್ಷ್ಮೀದೇವಿಯಿಂದ ಈ ಜಗತ್ತಿನ ನಿರ್ಮಾಣವನ್ನು ಮಾಡಿದ್ದಾನೆ. ಆ ಲಕ್ಷ್ಮೀದೇವಿ ಯಾರು? ಕೈಂಕರ್ಯಕರೀ ತಸ್ಯ ಸರ್ವದಾ ಅಂತ, ಯಾವಾಗಲೂ ಭಗವಂತನ ಸೇವೆಯನ್ನೇ ಮಾಡ್ತಕ್ಕಂಥವಳು. ಭಗವಂತನಿಗೆ ಬೇಕಾದಷ್ಟು ಜನ ಸೇವಕರಿದ್ದಾರೆ. ನಾ ಮುಂದು ತಾ ಮುಂದು ಅಂತ ಬರ್ತಾರೆ. ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಆ ಲಕ್ಷ್ಮೀದೇವಿ ತಾನೇ ಮಾಡ್ತಿದ್ದಾಳೆ. ಅಂದ ಕೈಂಕರ್ಯಕರೀ ಅಂತ. ಅಷ್ಟೇ ಅಲ್ಲ, ಸಹಚಾರಿಣಿ. ಭಗವಂತನನ್ನು ಬಿಟ್ಟು ಒಂದು ಕ್ಷಣ ಆ ಕಡೆ ಈ ಕಡೆ ಹೋಗಲ್ಲ. ಎಲ್ಲೆಲ್ಲಿ ಭಗವಂತ ಇರ್ತಾನೋ ಅಲ್ಲೆಲ್ಲ ಕಡೆಯಲ್ಲೂ ಲಕ್ಷ್ಮೀದೇವಿ ಇರ್ತಾಳೆ. ಹೀಗೆ ಒಟ್ಟಿಗೆ ಇರುವವಳು ಆಗಿದ್ದಾಳೆ, ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥವಳಾಗಿದ್ದಾಳೆ. ಅಂತಹ ಯಾವ ಮಾಯಾ ಶಬ್ದವಾಚ್ಯಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಇದ್ದಾಳೆ. ಆ ಲಕ್ಷ್ಮೀದೇವಿಯಿಂದ ಕೂಡಿದವನು ಪರಮಾತ್ಮ. ಆದ್ದರಿಂದ ಮಾಯಿ ಅಂತ ಕರೀತಾರೆ. ನೀನು ಹೇಳುವ ರೀತಿಯಲ್ಲಿ ಅವಿದ್ಯೆಯಿಂದ ಕೂಡಿದವನು, ಅಜ್ಞಾನ ಪರಮಾತ್ಮನಲ್ಲಿದೆ. ಅವನು ಜ್ಞಾನರೂಪಿಯಾದರೂ ಅಜ್ಞಾನಕ್ಕೆ ವಿರೋಧಿಯಲ್ಲದ ಜ್ಞಾನರೂಪಿ ಅಂತ ಅವ್ರು ಹೇಳ್ತಾರೆ. ಈ ಕಾರಣದಿಂದ ಅವಿದ್ಯೆ ಇದೆ ಎಂಬ ಅಭಿಪ್ರಾಯದಿಂದ ಅವನನ್ನು ಮಾಯಿ ಅಂತ ಕರೆಯೋದಲ್ಲ. ಅಂತಹ ಲಕ್ಷ್ಮೀದೇವಿಯಿಂದ ಭಗವಂತನು ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ ಅಂತ. ಯಾವ ಲಕ್ಷ್ಮೀದೇವಿಯು ತಸ್ಯ ಆ ಪರಮಾತ್ಮನ ಕೈಂಕರ್ಯಕರಿ ಸೇವೆಯನ್ನು ಮಾಡ್ತಕ್ಕಂಥವಳಾಗಿಯೂ ಸರ್ವದಾ ಯಾವಾಗಲೂ, ಎರಡಕ್ಕೂ ಅರ್ಥ ಅದಕ್ಕೆ. ಸರ್ವದಾ ಯಾವಾಗಲೂ ಕೈಂಕರ್ಯಕರಿ ಸೇವೆಯನ್ನು ಮಾಡ್ತಕ್ಕಂಥವಳಾಗಿಯೂ ಸರ್ವದಾ ಯಾವಾಗಲೂ ಸಹಚಾರಿಣಿ ಜೊತೆಯಲ್ಲಿರ್ತಕ್ಕಂಥವಳು ಆಗಿದ್ದಾಳೋ ತಯೈವ ಅಂತಹ ಲಕ್ಷ್ಮೀದೇವಿಯಿಂದಲೇ ಸಹ ಆ ಪರಮಾತ್ಮನು ಮಾಯಿ ಶಬ್ದವಾಚ್ಯನಾಗಿದ್ದಾನೆ. ತಯಾ ಮಾಯಯ ಅಂತಹ ಲಕ್ಷ್ಮೀದೇವಿಯಿಂದ ಸಹ ಆ ಪರಮಾತ್ಮನು ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ಯಾವ ಲಕ್ಷ್ಮೀದೇವಿಯು ತಸ್ಯ ಆ ಪರಮಾತ್ಮನ ಸರ್ವದಾ ಯಾವಾಗಲೂ ಕೈಂಕರ್ಯಕರಿ ಸೇವೆಯನ್ನು ಮಾಡ್ತಕ್ಕಂಥವಳಾಗಿದ್ದಾಳೋ ಹಾಗೇ ಸರ್ವದಾ ಯಾವಾಗಲೂ ಸಹಚಾರಿಣಿ ಜೊತೆಯಲ್ಲಿರ್ತಕ್ಕಂಥವಳು ಆಗಿದ್ದಾಳೋ ತಯೈವ ಅಂತಹ ಲಕ್ಷ್ಮೀದೇವಿಯಿಂದಲೇ ಸಹ ಆ ಪರಮಾತ್ಮನು ಮಾಯಿ ಶಬ್ದವಾಚ್ಯನಾಗಿದ್ದಾನೆ. ಹಾಗೇ ತಯಾ ಮಾಯಯ ಆ ಮಾಯಾ ಶಬ್ದವಾಚ್ಯಳಾದ ಲಕ್ಷ್ಮೀದೇವಿಯಿಂದ ಸಹ ಪರಮಾತ್ಮನು ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ತಯೈವ ಲಕ್ಷ್ಮೀರೂಪ ಮಾಯಯ ಏವ ಅಂತ. ತಯೈವ ಮಾಯಿ ಅಂತಿದೆ ಅಂದರೆ ಲಕ್ಷ್ಮೀ ಸ್ವರೂಪವಾದಂತಹ ಯಾವ ಮಾಯಾ ಎಂಬತಕ್ಕಂಥ ರೂಪ ಇದೆಯಲ್ಲ ಆ ರೂಪದಿಂದ ಅಂತರ್ಥ. ಮಾಯಾ ಲಕ್ಷ್ಮೀ ಅಸ್ಯಾಹ ವರ್ತತೆ ಇತಿ ಮಾಯಿ ಲಕ್ಷ್ಮೀಧರ ಇತ್ಯರ್ಥ ಅಂತ. ಮಾಯಿ ಅನ್ಲಿಕ್ಕೇನರ್ಥ? ಮಾಯಾ ಅಸ್ಯ ವರ್ತತೆ, ಮಾಯಾ ಶಬ್ದವಾಚ್ಯಳಾದವಳು ಇವನ ಸಂಬಂಧವುಳ್ಳವಳಾಗಿದ್ದಾಳೆ. ಭಗವಂತ ಲಕ್ಷ್ಮೀದೇವಿಯನ್ನು ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ, ಲಕ್ಷ್ಮೀದೇವಿಯನ್ನು ಎದೆಯಲ್ಲಿ ಧಾರಣೆ ಮಾಡಿದ್ದಾನೆ. ಅವನು ಲಕ್ಷ್ಮೀಧರ. ಮಾಯಿ ಅಂದ್ರೇನರ್ಥ? ಲಕ್ಷ್ಮೀಧರ ಅಂತ ಅರ್ಥ, ಹೊರತು ನೀವು ಹೇಳುವ ರೀತಿಯಲ್ಲಿ ಅವಿದ್ಯಾ ಸಂಬಂಧವುಳ್ಳವನು ಅಂತ ಅರ್ಥ ಅಲ್ಲ ಅಂತರ್ಥ. ಆಮೇಲೆ ತಯಾ ಮಾಯಯ ಜಗನ್ನಿರ್ಮಮೆ ಅಂತಿದೆ. ತಯಾ ಮಾಯಯ ಅಂದರೆ ಲಕ್ಷ್ಮ್ಯಾಖ್ಯ ಮಾಯಯ, ಲಕ್ಷ್ಮೀ ಎಂಬುದಾಗಿ ಹೆಸರುಳ್ಳಂತಹ ಮಾಯೆಯಿಂದ, ಲಕ್ಷ್ಮೀದೇವಿಯಿಂದ ಅಂತರ್ಥ. ಅತಃ ಮಾಯಾ ನಿರ್ಮಿತತ್ವೇಪಿ ನ ಜಗತಃ ಮಿಥ್ಯಾತ್ವಂ. ಈ ಜಗತ್ತು ಮಾಯಾ ನಿರ್ಮಿತ ಆದರೆ ಮಿಥ್ಯಾ ಅಲ್ಲ. ಯಾಕೆ ಮಾಯಾ ನಿರ್ಮಿತ ಆದರೆ ಮಿಥ್ಯಾ ಅಲ್ಲ? ಮಾಯಾ ಅಂದರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯಿಂದ ನಿರ್ಮಾಣಗೊಂಡಂಥ ಜಗತ್ತು ಮಿಥ್ಯಾಕಾಗಬೇಕು. ಮಾಯಾ ಶಬ್ದಕ್ಕೆ ಅವಿದ್ಯಾ ಅಂತ ಅರ್ಥ ಆಗಿದ್ದರೆ ಅವಿದ್ಯಾ ನಿರ್ಮಿತವಾಗಿರ್ತಕ್ಕಂತಹ ಶುಕ್ತಿರಜತ ಅದು ಮಿಥ್ಯ ಆಗಿದೆ. ಹಾಗೆಯೇ ಜಗತ್ತು ಮಾಯಾ ನಿರ್ಮಿತ ಅಂತಂದರೆ ಒಂದು ವೇಳೆ ಅವಿದ್ಯೆಯಿಂದ ನಿರ್ಮಿತ ಆಗಿದೆ ಅಂತ ಆದರೆ ಮಿಥ್ಯ ಆಗಬೇಕಾಗಿತ್ತು. ಆದರೆ ಮಾಯಾ ಅನ್ಲಿಕ್ಕೇನರ್ಥ? ಲಕ್ಷ್ಮೀದೇವಿ ಅಂತ ಅರ್ಥ. ಲಕ್ಷ್ಮೀದೇವಿಯಿಂದ ನಿರ್ಮಿತವಾಗಿರ್ತಕ್ಕಂಥ ಜಗತ್ತು ಮಿಥ್ಯ ಅಲ್ಲವೇ ಅಲ್ಲ ಅಂತ. ನ ಜಗತಃ ಮಿಥ್ಯಾತ್ವಂ, ಜಗತ್ತಿಗೆ ಮಿಥ್ಯಾತ್ವನ ಹೇಳಲಿಕ್ಕೆ ಬರೋದಿಲ್ಲ.
ಹಾಂ ಹಾಂ ಏವಕಾರೇಣ ಅನಿರ್ವಚನೀಯ ಅವಿದ್ಯಾ ಎಂಬತಕ್ಕಂಥದ್ದು ಅಲ್ಲ ಅಂತ ಹೇಳ್ತಾರೆ. ತಯೈವ ಮಾಯಯ, ತಯಾ ಮಾಯಯ ಏವ, ಆ ಲಕ್ಷ್ಮೀದೇವಿಯಿಂದಲೇ ಜಗತ್ತನ್ನು ನಿರ್ಮಾಣ ಮಾಡಿದ್ದು. ಆದ್ದರಿಂದ ಅನಿರ್ವಚನೀಯವಾದ ಅವಿದ್ಯೆಯಿಂದ ಅಲ್ಲ ಅಂತ ಅರ್ಥ. ಯೋನಃ ಪಿತಾ ವಿಷ್ಣುರಸೌ ಲೋಕಮಾತಾ ಹಿ ಸೇಂದಿರಾ ತಸ್ಮಾತ್ ಸ್ವರೂಪಮಾಯೇಚ್ಛಾ ಬಾಹ್ಯೇ ಶ್ರೀ ಪ್ರಕೃತಿ ವಶೇ. ಹಾಗೆ ಶ್ರುತಿಯಲ್ಲಿ ಯೋನಃ ಪಿತಾ ಜನಿತ ಅಂತ ಭಗವಂತನನ್ನು ಪಿತಾ ಅಂತ ಶ್ರುತಿ ಹೇಳಿದೆ. ಆದ್ದರಿಂದ ನಹ ಪಿತ, ಆ ಪರಮಾತ್ಮ ಏನಾಗಿದ್ದಾನೆ, ನಮಗೆಲ್ಲ ತಂದೆಯಾಗಿದ್ದಾನೆ. ಹಾಗೆ ಯಾವ ಲಕ್ಷ್ಮೀದೇವಿ ಇದ್ದಾಳಲ್ಲ, ಅವಳೇನಾಗಿದೆ, ಲೋಕಕ್ಕೆ ತಾಯಿಯಾಗಿದ್ದಾಳೆ. ಇಂದಿರಾ ಲೋಕಮಾತ, ಅವಳು ಜಗತ್ತಿಗೇನೆ ತಾಯಿಯಾಗಿದ್ದಾಳೆ. ಜಗತ್ಪಿತಾ ಪರಮಾತ್ಮ, ಜಗತ್ತಿಗೆ ತಾಯಿ ಜಗನ್ಮಾತ ಲಕ್ಷ್ಮೀದೇವಿ. ಯಾಕೆಂದರೆ ಇಂದಿರಾ ಲೋಕಮಾತಾಮ ಅಂತ ಕೋಶದಲ್ಲಿ ಲಕ್ಷ್ಮೀದೇವಿಗೆ ಲೋಕಮಾತಾ ಎಂಬತಕ್ಕಂಥ, ಶ್ರುತಿಯಲ್ಲಿ ಭಗವಂತನನ್ನು ಪಿತಾ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಏನಾಯಿತು, ಆ ಭಗವಂತ ಅವನು ಮಾಯಾ, ಸ್ವರೂಪಭೂತವಾದ ಮಾಯಾ ಉಳ್ಳವನು. ಇಂದು ಹೇಳಿದರು, ಸ್ವರೂಪಭೂತವಾದ ಇಚ್ಛೆ, ಸ್ವರೂಪಭೂತವಾದ ತೇಜಸ್ಸು, ಸ್ವರೂಪಭೂತವಾದ ಶಕ್ತಿ, ಇದೇ ಮಾಯಾ ಶಬ್ದವಾಚ್ಯವಾದದ್ದು. ಹಾಗಾದರೆ ಮಾಯಿ ಅಂದ್ರೇನರ್ಥ, ಭಗವಂತ ಸ್ವರೂಪಭೂತವಾದ ಇಚ್ಛಾ, ತೇಜಸ್ಸು, ಶಕ್ತಿ ಉಳ್ಳವನು ಅಂತ ಅರ್ಥ. ಅಥವಾ ಹೊರಗಡೆದು, ಇದು ಭಗವಂತನ ಸ್ವರೂಪಭೂತವಾದದ್ದು, ಭಗವಂತನಿಗಿಂತ ಬೇರೆಯಾದದ್ದು. ಯಾವುದು ಅಂತಂದರೆ, ಒಂದು ಲಕ್ಷ್ಮೀದೇವಿ, ಅದು ಭಗವಂತನಿಗಿಂತ ಬೇರೆಯಾದವಳು. ಇನ್ನೊಂದು ಮಾಯಾ ಅಂತಂದರೆ ಅದು ಪ್ರಕೃತಿ, ಅದು ಎರಡೂ ಭಗವಂತನಿಗಿಂತ ಬೇರೆಯಾದದ್ದು. ಬಾಹ್ಯೇ ಶ್ರೀ ಪ್ರಕೃತಿ ವಶೆ, ಇದೆರಡೂ ಮಾಯಾ ಶಬ್ದವಾಚ್ಯವಾಗಿದೆ. ಆದರೆ ಈ ಎರಡೂ ಕೂಡ ಭಗವಂತನ ಅಧೀನದಲ್ಲಿದ್ದಾವೆ. ಭಗವಂತನ ಸ್ವರೂಪಭೂತವಾದ ಮಾಯಾ 3, ಭಗವಂತನ ಅಧೀನದಲ್ಲಿರ್ತಕ್ಕಂಥ ಮಾಯಾ 2. ಹೀಗೆ ಸ್ವರೂಪಭೂತವಾದ ಮಾಯಾ, ಅದನ್ನು ಅರ್ಥ ಇಟ್ಕೊಂಡ್ರೆ ಮಾಯಾ ಶಬ್ದಕ್ಕೆ, ಆವಾಗ ಭಗವಂತ ಮಾಯಿ. ಏನರ್ಥ, ಸ್ವರೂಪಭೂತವಾದ ಇಚ್ಛಾ, ಸ್ವರೂಪಭೂತವಾದ ಶಕ್ತಿ, ಸ್ವರೂಪಭೂತವಾದ ತೇಜಸ್ಸುಳ್ಳವನು ಅಂತ ಅರ್ಥ. ಅಥವಾ ಮಾಯಲಿಕ್ಕೆ ಇನ್ನೊಂದರ್ಥ, ಭಗವಂತ ಮಡದಿಯಾದಂತಹ ಮಾಯಾಶಬ್ದವಾಚ್ಯಳಾದ ಲಕ್ಷ್ಮೀದೇವಿಯನ್ನು ಹೊಂದಿದ್ದಾನೆ, ಅದರಿಂದಾಗಿ ಮಾಯಿ. ಅಥವಾ ಜಗತ್ತನ್ನು ನಿರ್ಮಾಣ ಮಾಡಬೇಕಾದರೆ ಉಪಾದಾನ ಕಾರಣವನ್ನಾಗಿ ತನ್ನ ಅಧೀನದಲ್ಲಿರುವ ಮಾಯಾಶಬ್ದವಾಚ್ಯವಾದ ಪ್ರಕೃತಿಯನ್ನು ಭಗವಂತ ಉಪಯೋಗ ಮಾಡಿಕೊಳ್ತಾನೆ. ಪ್ರಕೃತಿಯಿಂದ ಈ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ. ಆ ಪ್ರಕೃತಿ ಭಗವಂತನ ಅಧೀನದಲ್ಲಿದೆ. ಆ ಪ್ರಕೃತಿಗೆ ಮಾಯಾ ಅಂತ ಹೆಸರು, ಭಗವಂತ ಏನಾದ, ಮಾಯಿ ಅಂತಾದ. ಹೀಗೆ ಈ ಕಾರಣದಿಂದ ಭಗವಂತನನ್ನು ಮಾಯಿ, ತನ್ನ ಸ್ವರೂಪಭೂತವಾದ ಮಾಯಾ ಉಳ್ಳವನು, ಆದ್ದರಿಂದ ಅವನು ಮಾಯಿ. ಅಥವಾ ತನಗಿಂತ ಬೇರೆಯಾದ ಮಾಯಾ ಶಬ್ದವಾಚ್ಯವಾದವನ್ನು ತನ್ನ ಅಧೀನದಲ್ಲಿಟ್ಕೊಂಡವನು, ಆದ್ದರಿಂದ ಮಾಯಿ. ಹೊರತು ಅವಿದ್ಯಾ ಸಂಬಂಧ ಇದೆ, ಆದ್ದರಿಂದ ಭಗವಂತನನ್ನು ಮಾಯಿ ಅಂತ ಕರೆಯೋದು ಸರಿಯಲ್ಲ. ಭಗವಂತನಲ್ಲಿರ್ತಕ್ಕಂತಹ ಅದು ಬೇರೆ, ಜ್ಞಾನ ಇಚ್ಛಾ ಕ್ರಿಯಾ ಅಂತ ತೇಜಸ್ಸು. ಹಿಂದೆ ಹೇಳಿದ್ರಲ್ಲ, ಭಗವಂತನ ತೇಜಸ್ಸನ್ನು ಮಾಯಾ ಶಬ್ದದಿಂದ ಕರೀತಾರೆ ಅಂತ ಭಾಗವತ ವಾಕ್ಯಗಳನ್ನೆಲ್ಲ ಕೊಟ್ಟು ಹಿಂದೆ ಹೇಳಿದರು. ಅದರಿಂದ ಅದನ್ನು ಹೇಳ್ತಾರೆ. ಭಗವಂತ ದರ್ಶನ ಕೊಟ್ಟಾಗ ಆ ತೇಜಸ್ಸನ್ನು ನೋಡಲಿಕ್ಕಾಗುತ್ತೆ. ಅದೊಂದು ಸ್ವರೂಪಭೂತವಾದದ್ದು. ಸ್ವರೂಪ ನೋಡಲಿಕ್ಕೆ ಈ ಕಣ್ಣಿಗೆ ಸಾಧ್ಯ ಇಲ್ಲ, ಅವನು ತೇಜಸ್ಸನ್ನು ನೋಡಲಿಕ್ಕೆ ಈ ಕಣ್ಣಿನಿಂದ ಸಾಧ್ಯ ಇಲ್ಲ. ಯಾವುದು ಯಾವುದು ಹಾಂ, ಹೌದು, ಲಕ್ಷ್ಮಿ ಅಪ್ರಾಕೃತಳು,
ದುರ್ಗಾದೇವಿ ಅಂದರೆ ಲಕ್ಷ್ಮ್ಯಾತ್ಮಕವಾದಂತಹ ದುರ್ಗಾದೇವಿ ಅಪ್ರಾಕೃತರು. ಆದರೆ ಭಗವಂತ ಹೇಗೆ ಅವತಾರ ಮಾಡಿದನೋ, ಅವತಾರ ಕಾಲದಲ್ಲಿ ಮನುಷ್ಯರ ಕಣ್ಣಿಗೆ ಕಾಣಿಸುವಂತೆ ಭಗವಂತ ತನ್ನ ಅಚಿಂತ್ಯದ್ಭುತ ಶಕ್ತಿಯಿಂದ ವ್ಯಾಪಾರ ಮಾಡಿದನೋ, ಹಾಗೆ ಲಕ್ಷ್ಮೀದೇವಿಯು ಕೂಡ ಭಗವಂತನ ಅನುಗ್ರಹದಿಂದ ಭೂಮಿಯಲ್ಲಿ ದುರ್ಗೆಯಾಗಿ ಅವತಾರ ಮಾಡುವುದಾಗ ಅವಳದ್ದು ಅಪ್ರಾಕೃತ ರೂಪವಾದರೂ ಕೂಡ ಈ ಪ್ರಾಕೃತಿಕ ಕಣ್ಣಿಗೆ ಕಾಣುವಂತೆ ಅವಳು ಕಾಣಿಸ್ಕೊಂಡಿದ್ದಾಳೆ. ಭಗವಂತ ಹೇಗೆ ಮಾಡಿದ್ನೋ ಹಾಗೆ ಮಾಡ್ತಾಳೆ. ಯೋನಃ ಪಿತ ಎಂಬತಕ್ಕಂತಹ ಶ್ರುತಿಯಲ್ಲಿ ಅಸೌ ಯಾವ ವಿಷ್ಣು ಪರಮಾತ್ಮನು ನಹ ನಮಗೆ ಪಿತಾ ತಂದೆಯಾಗಿದ್ದಾನೆ. ಸಾ ಆಯಾವ ಇಂದಿರಾ ಲಕ್ಷ್ಮೀದೇವಿಯು ಲೋಕಮಾತಾ ಜಗತ್ತಿಗೆ ತಾಯಿಯಾಗಿದ್ದಾಳೆ. ತಸ್ಮಾತ್ ಈ ಕಾರಣದಿಂದ ಇಚ್ಛಾ ಭಗವಂತನ ಇಚ್ಛಾ ಇದು ಮುಂದಿದ್ದು ಇಟ್ಕೊಳ್ಬೇಕು. ತೇಜಸ್ಸು ಶಕ್ತಿ ಇದು ಸ್ವರೂಪ ಮಾಯಾ, ಸ್ವರೂಪ ಭಗವಂತನ ಸ್ವರೂಪಭೂತವಾದ ಮಾಯಾ ಶಬ್ದ ವಾಚ್ಯವಾದವುಗಳು. ಹಾಗೇ ಶ್ರೀ ಪ್ರಕೃತಿ ಲಕ್ಷ್ಮೀದೇವಿ ಮತ್ತು ಜಡವಾದಂತಹ ಪ್ರಕೃತಿಯು ಬಾಹ್ಯೆ ಭಗವಂತನಿಗಿಂತ ಬೇರೆಯಾದ ವಶೇ ಭಗವಂತನ ಅಧೀನದಲ್ಲಿರ್ತಕ್ಕಂತಹ ಮಾಯಾ ಶಬ್ದ ವಾಚ್ಯವಾದವುಗಳು. ಒಟ್ಟು 5 ಹೇಳಿದ್ರಿ. ಈಗ ಮಾಯಾ ಶಬ್ದದಿಂದ 5 ಕರಿಬಹುದು. ಭಗವಂತನ ಸ್ವರೂಪಭೂತವಾದ ಇಚ್ಛಾ, ತೇಜಸ್ಸು, ಶಕ್ತಿ ಇದನ್ನು ಸ್ವರೂಪಭೂತ ಮಾಯಾ ಅಂತ ಕರೀತಾರೆ. ಭಗವಂತನ ಸ್ವರೂಪಭೂತವಲ್ಲದ ಮಾಯಾ 2, ಅದು ಶ್ರೀ ಪ್ರಕೃತಿ ಅಂತ. ಹೀಗೆ ಇದು ಮಾಯಾ ಶಬ್ದ ವಾಚ್ಯವಾಗಿದೆ. ಆದ್ದರಿಂದ ಭಗವಂತನನ್ನು ಮಾಯಿ ಅಂತ ಕರೀತಾರೆ. ಸ್ವರೂಪಭೂತವಾದ ಇಚ್ಛಾ, ತೇಜಸ್ಸು, ಶಕ್ತಿ ಉಳ್ಳವನು ಮಾಯಿ. ಅಥವಾ ಸ್ವರೂಪಕ್ಕಿಂತ ಭಿನ್ನವಾದ ಲಕ್ಷ್ಮೀದೇವಿಯನ್ನು ಮತ್ತು ಪ್ರಕೃತಿಯನ್ನು ತನ್ನ ಅಧೀನದಲ್ಲಿಟ್ಕೊಂಡವನು, ಆದ್ದರಿಂದ ಮಾಯಿ ಅಂತ ಅರ್ಥ. ಯಾವುದು ಯಾವುದು ಅಧೀನದಲ್ಲಿರೋದು ಭಿನ್ನವಾದದ್ದು. ಭಿನ್ನವಾದದ್ದು ಸ್ವರೂಪದಲ್ಲಿ ಅದು ಸ್ವರೂಪ ಅಂದರೆ ಅಧೀನ ಅಂತೇನು? ಸ್ವರೂಪ ಅಧೀನವೇ, ಅದನ್ನು ಹೇಳಬೇಕಾಗೇ ಇಲ್ಲ. ಅದನ್ನಿಟ್ಟುಕೊಂಡು ಮಾಯಿ ಅಂತ ವ್ಯವಹಾರ ಮಾಡೋದು. ಸ್ವರೂಪಭೂತವಾದ ಶಕ್ತಿ, ಸ್ವರೂಪಭೂತವಾದ ತೇಜಸ್ಸು, ಸ್ವರೂಪಭೂತವಾದ ಇಚ್ಛೆ ಇದನ್ನಿಟ್ಟುಕೊಂಡು ಮಾಯಿ ಅಂತ ವ್ಯವಹಾರ ಮಾಡೋದು ಒಂದು. ಭಗವಂತನ ಸ್ವರೂಪ ಅದು. ಅದು ಪ್ರಕೃತಿಗೆಲ್ಲ ಅಧೀನ ಅಲ್ಲವೇ ಅಲ್ಲ ಅದು. ಅಲ್ಲಲ್ಲ, ಮಾಯಿ ಅಂತ ಕರೀಲಿಕ್ಕೆ 2 ಕಾರಣ. ಒಂದು, ಸ್ವರೂಪಭೂತವಾಗಿರ್ತಕ್ಕಂತಹ ಈ ಇಚ್ಛಾದಿಗಳನ್ನಿಟ್ಟುಕೊಂಡು ಈ ಸ್ವರೂಪಭೂತವಾದ ಇಚ್ಛಾ, ಸ್ವರೂಪಭೂತವಾದ ಶಕ್ತಿ, ಸ್ವರೂಪಭೂತವಾದ ತೇಜಸ್ಸು ಉಳ್ಳವನು ಅದರಿಂದ ಮಾಯಿ ಅಂತ ಅರ್ಥ. ಹಾಗೆ ಇನ್ನೊಂದು ಮಾಯಾ ಇದೆ, ಸ್ವರೂಪ ಅಲ್ಲ ಅದು. ಸ್ವರೂಪವಲ್ಲದ ಲಕ್ಷ್ಮೀ ಮತ್ತು ಜಡ ಪ್ರಕೃತಿ ಉಳ್ಳವನು. ಉಳ್ಳವನು ಅಂದರೆ ಏನರ್ಥ? ಅದಕ್ಕೆ ವಶದಲ್ಲಿ ಇಟ್ಕೊಂಡವನು ಅಂತ ಅರ್ಥ. ಭಗವಂತ ಲಕ್ಷ್ಮೀದೇವಿ ಮತ್ತು ಪ್ರಕೃತಿ ಇವುಗಳನ್ನು ಹೊಂದಿದ್ದಾನೆ. ಇವುಗಳುಳ್ಳವನು ಅಂತ. ಭಗವಂತ ಪ್ರಕೃತಿ ಮತ್ತು ಲಕ್ಷ್ಮಿಯನ್ನು ಹೊಂದಿದ್ದಾನೆ. ಏನರ್ಥ? ಭಗವಂತನ ಅಧೀನದಲ್ಲಿ ಲಕ್ಷ್ಮೀದೇವಿ ಮತ್ತು ಜಡ ಪ್ರಕೃತಿ ಇದೆ. ಆದ್ದರಿಂದ ಭಗವಂತ ಮಾಯಿ. ಧನಿ ಅಂತ ನಿಮ್ಮನ್ನು ಕರೀತಾರೆ. ಧನಿ ಅಂತ ನಿಮ್ಮನ್ನು ಯಾಕೆ ಕರೀತಾರೆ? ಧನ ನಿಮ್ಮ ಅಧೀನದಲ್ಲಿದೆ, ಅದರಿಂದ ಧನಿ ಅಂತ ಕರೀತಾರೆ. ನಿಮ್ಮನ್ನು ಗುಣಿ ಅಂತ ಕರೀತಾರೆ. ಯಾಕೆ? ಗುಣ ಅಧೀನದಲ್ಲಿದೆ ಅಲ್ಲ, ಗುಣಸ್ವರೂಪಿ ಅಂತ ಅರ್ಥ. ಗುಣಿ ಅಂತ ಕರೆಯೋದು ಗುಣಸ್ವರೂಪಿ ಆದ್ದರಿಂದ. ಧನಿ ಅಂತ ಕರೆಯೋದು ಧನ ಉಳ್ಳವನು ಅಂತ. 2. ಧನ ಅನ್ನೋದು ಬೇರೆ, ಗುಣಸ್ವರೂಪ. ಅಂದರೆ ಗುಣಿ ಅಂತಲೂ ಕರಿತೇವೆ, ಗುಣಸ್ವರೂಪನಾದ್ದರಿಂದ. ಧನಿ ಅಂತ ಕರಿತೇವೆ, ಧನಸ್ವರೂಪಿ ಅಲ್ಲ, ಧನ ಉಳ್ಳವನು. ಅಂದರೆ ಧನ ಅವನ ವಶದಲ್ಲಿದೆ ಅಂತ ಅರ್ಥ. ಹಾಗೆ ಈ 2 ಕಾರಣದಿಂದ ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತೇವೆ. ಹಾಗೆ ಭಗವಂತನನ್ನು ಮಾಯಿ ಅಂತ ಕರೆಯೋದು 2 ಕಾರಣದಿಂದ. ಸ್ವರೂಪಭೂತವಾದ ಇಚ್ಛಾ, ಶಕ್ತಿ, ತೇಜಸ್ಸುಳ್ಳವನು, ಆದ್ದರಿಂದ ಮಾಯಿ. ಅಥವಾ ಭಿನ್ನವಾದ
ಲಕ್ಷ್ಮೀದೇವಿ ಮತ್ತು ಜಡ ಪ್ರಕೃತಿ ಇವನ ಅಧೀನದಲ್ಲಿದೆ, ಆದ್ದರಿಂದ ಇವನು ಮಾಯಿ. ಹಾಂ, ಯಾವಾಗಲೂ ಯಾವುದನ್ನು ಯಾವುದು ಅಧೀನ ಅಂತ ಹೇಳ್ತೇವೋ ಅದು ನಮಗಿಂತ ಬೇರೆ ಆಗಿರುತ್ತೆ. ಹೌದು, ಭಗವಂತನಲ್ಲಿ ಸ್ವರೂಪಭೂತವಾದದ್ದೇ ಇರೋದು, ಅದು ಸವಿಶೇಷಾಭೇದ ಅಷ್ಟೆ. ಭಗವಂತನಲ್ಲಿ ಭಗವಂತನ ಮಾಹಾತ್ಮ್ಯೆ ಅಂತ ಹೇಳ್ತೇವೆ, ಭಗವಂತನ ಐಶ್ವರ್ಯ ಅಂತ, ಅದೆಲ್ಲ ಭಗವಂತನದ್ದೇ. ಭಗವಂತನ ಐಶ್ವರ್ಯ ಅಂತ ಹೇಳ್ತೇವೆ, ಭಗವಂತನ ಅಧೀನದಲ್ಲಿದೆ ಅಂತಲ್ಲ, ಭಗವಂತನ ಸ್ವರೂಪಭೂತವಾಗಿದೆ ಅಂತ ಅರ್ಥ. ಅದೇ ಹೇಳಿದ್ದು. ಈಗ ಅಲ್ಲಲ್ಲ, ಶಾಸ್ತ್ರದಲ್ಲಿ ಭಗವಂತನನ್ನು ಮಾಯಿ ಅಂತ ಶಬ್ದದಿಂದ ಕರೆದಿದ್ದಾರೆ. ಮಾಯಿ ಅಂತ ಶಬ್ದದಿಂದ ವ್ಯವಹಾರ ಮಾಡಲಿಕ್ಕೇನು ಕಾರಣ ಅಂತಂದರೆ ಅದನ್ನು ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಕಾರಣಗಳಿದೆ ಅಂತ. ಮಾಯಿ ನೀವು ಹೇಳುವ ರೀತಿಯಲ್ಲಿ ಅವಿದ್ಯಾ ಸಂಬಂಧ ಇದೆ, ಆದ್ದರಿಂದ ಮಾಯಿ ಅಂತಲ್ಲ. ಅವಿದ್ಯಾ ಸಂಬಂಧ ಇರೋದರಿಂದ ಭಗವಂತನ ಮಾಯಿ ಅಂತ ಕರೆಯಲ್ಲ, ಅದು ಬಿಟ್ಟು ಬೇರೆ ಕಾರಣದಿಂದಲೇ ಮಾಯಿ ಅಂತ ಕರೀತಾರೆ. ಏನು ಕಾರಣ ಅಂತಂದರೆ ಅದು ಹೇಳ್ತಾ ಇದೆ, ಸ್ವರೂಪಭೂತವಾದ ಮಾಯಾ ಇದೆ, ಆದ್ದರಿಂದ ಮಾಯಿ. ಸ್ವರೂಪವಲ್ಲದ ಮಾಯಾ ಅವನ ಅಧೀನದಲ್ಲಿದೆ, ಆದ್ದರಿಂದ ಮಾಯಿ ಅಂತ. ಸ್ವರೂಪಭೂತವಾದದ್ದು ಅಂತಂದ ಮೇಲೆ ಅದು ಅವನ ಅಧೀನವೇ, ಸ್ವರೂಪ ಅವನ ಅಧೀನವೇ, ಅದರಲ್ಲಿ ಹೇಳಬೇಕಾಗೇ ಇಲ್ಲ. ಯಾವುದು ಸ್ವರೂಪ ಅಲ್ಲವೋ ಅದು ಅವನ ಅಧೀನ ಅಂತ ಆಗಬೇಕು ಅಂತಿಲ್ಲ. ಈಗ ಬೇರೆ ಎಲ್ಲ ವಸ್ತುಗಳಿದೆ, ಅದು ನಮ್ಮ ಸ್ವರೂಪ ಅಲ್ಲ, ಅದು ನಮ್ಮ ಅಧೀನ ಅಲ್ಲ. ದೇವರಿಗೆ ಹಾಗಲ್ಲ. ಯಾವುದು ಭಗವಂತನಿಗಿಂತ ಬೇರೆಯಾಗಿದೆಯೋ, ಸ್ವರೂಪಕ್ಕಿಂತ ಭಿನ್ನವಾಗಿದೆಯೋ ಅದು ಭಗವಂತನ ಅಧೀನವೇ ಆಗಿದೆ. ಯಾರಿಗೆ? ಪೃಥ್ವಿಗ? ಪೃಥ್ವಿಯನ್ನು ಎಲ್ಲಿ ಮಾಯಾ ಅಂತ ಹೇಳಿದ್ರು? ಅದು ಮಾಯಾ ಅಂತ ಕರೆಯೋದು ಪ್ರಕೃತಿಯಿಂದ ನಿರ್ಮಾಣಗೊಂಡಿದೆ, ಆದ್ದರಿಂದ ಮಾಯಾ ಅಂತ ಕರೀತಾರೆ. ಪ್ರಕೃತಿಯನ್ನು ಮಾಯಾ ಅಂತ ಕರೆಯೋದು. ಪ್ರಕೃತಿ ಭೂಮಿಗೆ ಮೂಲವಾದದ್ದು ಮಾಯಾ ಪ್ರಕೃತಿ, ಅದರಿಂದಾಗಿ ಅದನ್ನು ಮಾಯಾ ಅಂತ ಕರೀತಾರೆ. ಯೋನಃ ಪಿತಾ ಎಂಬತಕ್ಕಂಥದ್ದು ಶ್ರುತಿ. ಯೋನಃ ಪಿತಾ ಎಂಬತಕ್ಕಂತಹ ಶ್ರುತಿಯು ಅಸೌ ಯಾವ ವಿಷ್ಣು ಪರಮಾತ್ಮನು ನಹ ನಮಗೆ ಪಿತಾ ತಂದೆಯಾಗಿದ್ದಾನೆ ಎಂಬುದಾಗಿಯೂ, ಹಾಗೆ ಇಂದಿರಾ ಸಾ ಇಂದಿರಾ ಆ ಲಕ್ಷ್ಮೀದೇವಿಯು ಲೋಕಮಾತಾ ಜಗತ್ತಿಗೆ ತಾಯಿಯಾಗಿದ್ದಾಳೆ. ತಸ್ಮಾತ್ ಆದ್ದರಿಂದ ಇಚ್ಛಾ ಪರಮಾತ್ಮನ ಸ್ವರೂಪಭೂತವ ಮಾಯಾ ಅಲ್ಲ, ಇಚ್ಛೆಯು ಸ್ವರೂಪಭೂತ ಮಾಯಾ, ಭಗವಂತನ ಸ್ವರೂಪಭೂತವಾದಂತಹ ಮಾಯಾ ಶಬ್ದ ವಾಚ್ಯವಾದದ್ದು. ಹಾಗೆ ಇಲ್ಲಿ ಇಚ್ಛಾ ಅಂತ ಹೇಳಿದ್ದಾರೆ, ಉಪಲಕ್ಷಣತೆಯ ತೇಜಸ್ಸು ಶಕ್ತಿಯನ್ನು ಇಟ್ಕೊಳ್ಬೇಕು. ತೇಜಸ್ಸು ಶಕ್ತಿಯು ಕೂಡ ಸ್ವರೂಪ ಮಾಯಾ, ಭಗವಂತನ ಸ್ವರೂಪಭೂತವಾದಂತಹ ಮಾಯಾ ಶಬ್ದವಾಚ್ಯವಾದಂತಹ ವಸ್ತುಗಳು, ಗುಣಗಳು ಅಂತರ್ಥ. ಹಾಗೇ ಶ್ರೀ ಪ್ರಕೃತಿ ಲಕ್ಷ್ಮೀದೇವಿ ಮತ್ತು ಪ್ರಕೃತಿಯು ಬಾಹ್ಯೆ ಭಗವಂತನಿಗಿಂತ ಬೇರೆಯಾದ ವಶೇ ಭಗವಂತನ ಅಧೀನದಲ್ಲಿರುವಂತಹ ಮಾಯಾ ಶಬ್ದ ವಾಚ್ಯವಾದವುಗಳು ಅಂತ. ಮಾಯಾ ಶಬ್ದ ವಾಚ್ಯವಾದವುಗಳು ಶ್ರೀ ಪ್ರಕೃತಿ ಲಕ್ಷ್ಮೀದೇವಿ ಮತ್ತು ಜಡ ಪ್ರಕೃತಿಯು ಅಂತ. ಅಂದರೆ ಎರಡು ರೀತಿಯಲ್ಲಿ ಭಗವಂತನನ್ನು ಮಾಯಿ ಅಂತ ಹೇಳದಂತೆ ಆಯಿತು. ಲಕ್ಷ್ಮೀರೂಪ ಮಾಯಾಯಾಹ ಏವ ಜಗತ್ಕಾರಣತ್ವೇ ಯುಕ್ತ್ಯಂತರಮಾಹ ಯೋನಃ ಹಿಂದೆ ಹೇಳಿದರು. ಲಕ್ಷ್ಮೀ ಜಗತ್ತಿನ ನಿರ್ಮಾಣಕ್ಕೆ ಕಾರಣ, ತಯಾ ಮಾಯಯಾ ಸಹ ಜಗತ್ ನಿರ್ಮಮೆ ಅಂತ ಹೇಳಿದರು. ಲಕ್ಷ್ಮೀದೇವಿಯಿಂದ ಭಗವಂತ ಜಗತ್ತನ್ನು ನಿರ್ಮಾಣ ಮಾಡಿದ ಅಂತ. ಅದಕ್ಕೆ ಇನ್ನೊಂದು ಯುಕ್ತಿ ಹೇಳ್ತಾ ಇದ್ದಾರೆ. ಯಾಕೆ? ಜಗಜ್ಜನಕ ಪರಮಾತ್ಮ, ಜಗತ್ಪಿತ, ಜಗಜ್ಜನನಿ ಲಕ್ಷ್ಮೀದೇವಿ. ಹಾಗಾದರೆ ಜಗತ್ತಿಗೆ ತಾಯಿ ಆಗಿದ್ದಾಳೆ ಅಂತಾದರೆ ಆ ಲಕ್ಷ್ಮೀದೇವಿ ಏನಾಗಿದ್ದಾಳೆ? ಭಗವಂತನಿಂದ ಜಗತ್ತಿನ ನಿರ್ಮಾಣಕ್ಕೆ ಕಾರಣಲಾಗಿದ್ದಾಳೆ ಅಂತ ಹೇಳದಂತೆ ಆಯಿತು. ಆದ್ದರಿಂದ ಜಗತ್ತಿಗೆ
ನಿರ್ಮಾಣದಲ್ಲಿ ಲಕ್ಷ್ಮೀದೇವಿಯೂ ಕೂಡ ಕಾರಣ ಅನ್ನೋದನ್ನು ಇನ್ನೊಂದು ಯುಕ್ತಿಯಿಂದ ಹೇಳ್ತಾ ಇದ್ದಾರೆ. ಜಗಜ್ಜನನಿ ಅವಳು, ಜಗನ್ಮಾತಾ. ಅದರಿಂದಾಗಿ ಪತಿಪತ್ನಿಯರು ಪುತ್ರನನ್ನು ಪಡಿತಾರೆ. ಹಾಗೆ ಭಗವಂತ ಪತಿ, ಲಕ್ಷ್ಮೀದೇವಿ ಪತ್ನಿ, ಪತಿಪತ್ನಿಯರಿಂದ ಈ ಜಗತ್ತು ನಿರ್ಮಾಣ ಆಗಿದೆ ಅಂತಾಯಿತು. ಲಕ್ಷ್ಮಿಗೆ ಏನು? ಹಾಂ, ಅಲ್ಲಿ ಇಂದಿರಾಲೋಕಮಾತಾಮ ಅಂತ ಕೋಶ ಇದೆ. ಹಾಂ, ಇಂದಿರಾಲೋಕಮಾತಾಮ ಅಂತ ಕೋಶ. ಅದಕ್ಕೋಸ್ಕರ ಆ ಕೋಶದಲ್ಲಿ ಏನು ಹೇಳಿದ್ದಾರೆ? ಇಂದಿರಾ ಶಬ್ದ ಇದೆ. ಅದನ್ನು ಇಟ್ಕೊಂಡೆ ಅದರಿಂದ ಲೋಕಮಾತಾ ಸೇಂದಿರಾ ಅಂತ ಹೇಳ್ತಾರೆ. ಆ ಕೋಶದ ನೆನಪು ಬರಬೇಕು, ಅದಕ್ಕೋಸ್ಕರ ಹಂಗೆ ಹೇಳಿದ್ದಾರೆ. ಯೋ ನಃ ಪಿತಾ ಜನಿತಾ ಯೋ ವಿಧಾತಾ ಇತ್ಯಾದಿ ಶ್ರುತ್ಯ ನಃ ಅಸ್ಮಾಕಂ ಪಿತಾ ಅಸೌ ವಿಷ್ಣು ಇತ್ಯಾವೃತ್ಯ ಯೋಜನೀಯಂ ಅಂತ ಅರ್ಥ. ಯೋ ನಃ ಪಿತಾ ಜನಿತಾ ಯೋ ವಿಧಾತಾ ಅಂತ ಶ್ರುತಿ. ಆ ಯೋ ನಃ ಪಿತಾ ಅನ್ನೋದಿದೆಯಲ್ಲ, ಶ್ರುತಿನೇ ಇಟ್ಕೊಳ್ಬೇಕು, ಪುನಃ ಆ ಶಬ್ದವನ್ನು ಆವೃತ್ತಿ ಮಾಡಿಕೊಳ್ಬೇಕು. ಈ ಶ್ರುತಿಯಿಂದ ನಃ ಪಿತಾ ಅಸೌ ವಿಷ್ಣು, ನಮಗೆ ತಂದೆಯಾದವನು ಈ ಪರಮಾತ್ಮ ಅಂತ ಇಟ್ಕೊಳ್ಬೇಕು. ಅದನ್ನು ಬೇಕಾದ್ರೆ ಆಫ್ ಮಾಡ್ಕೊಳ್ಳಿ, ಸುತ್ತುತ್ತೆ ಅಂದರೆ ಅದು ಹೊಗೆ ಇಲ್ಲೇ ಸುತ್ತುತ್ತೆ. ಸೇಂದಿರಾ ಲೋಕಮಾತಾ ಹಿ, ಆ ಲಕ್ಷ್ಮೀದೇವಿ ಅವಳು ಜಗತ್ತಿಗೆ ತಾಯಿಯಾಗಿದ್ದಾಳೆ. ಯಾಕೆ? ಅದೇ ಇಂದಿರಾ ಲೋಕಮಾತಾಮ ಇತ್ಯಭಿಧಾನ ಪ್ರಸಿದ್ಧಿಂ ಹಿ ಶಬ್ದೇನ ಸೂಚಯತಿ ಅಂತ. ಇಂದಿರಾ ಲೋಕಮಾತಾ ಮಾ ಎಂಬುದಾಗಿ ಅಭಿಧಾನ ಅಂದರೆ ಕೋಶ ಇದೆ, ಅದನ್ನು ಹಿ ಶಬ್ದದಿಂದ ಆದಿರಾಜರು ತಿಳಿಸಿದ್ದಾರೆ ಅಂತ. ಏವಂಚ ವಿಷ್ಣು ಮಾಯೆಯ ಜಗನ್ನಿರ್ಮಮೆ ಇತ್ಯುಕ್ತೆ, ಭಗವಂತನ ಹಿಂದೆ ಮಾಯೆಯಿಂದ ಜಗತ್ತನ್ನು ನಿರ್ಮಾಣ ಮಾಡಿದ ಅಂತ. ಸ ನಿರ್ಮಮೆ ಮಾಯೆಯ ತಯ ಅಂತ ಹೇಳಿದರು. ಮಾಯೆಯಿಂದ ಭಗವಂತ ಜಗತ್ತನ್ನು ನಿರ್ಮಾಣ ಮಾಡಿದ. ಏನರ್ಥ? ಅವಿದ್ಯೆಯಿಂದ ಜಗತ್ತು ನಿರ್ಮಾಣ ಮಾಡಿದ ಅಂತ ಅರ್ಥ ಅಲ್ಲ. ಲಕ್ಷ್ಮೀದೇವಿಯಿಂದ ಭಗವಂತನು ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ಯಾಕೆ? ಅದಕ್ಕೆ ಹೇಳ್ತಾರೆ, ಇತ್ಯುಕ್ತೆ ವಿಷ್ಣೋ ಪಿತೃತ್ವೇನ ಮಾಯಾ ಲಕ್ಷ್ಮೀರೇವ ಭವೇತ್. ಭಗವಂತ ತಂದೆ ಆದ್ದರಿಂದ ಮಾಯೆಯಿಂದ ಭಗವಂತ ಜಗತ್ತನ್ನು ನಿರ್ಮಾಣ ಮಾಡ್ದ ಅಂತಂದರೆ ಮಾಯಾ ಶಬ್ದವಾಚ್ಯಳಾದವಳು ಯಾರಬೇಕು? ಲಕ್ಷ್ಮಿಯೇ ಆಗಬೇಕು. ಯಾಕೆ? ಪಿತಾ ಹಿ ಪತ್ನ್ಯಾ ಪುತ್ರಂ ಜನಯತಿ, ತಂದೆಯು ಹೆಂಡತಿಯಿಂದ ಮಕ್ಕಳನ್ನು ಪಡಿತಾನೆ. ಹಾಗೆ ತಂದೆಯಾದ ಪರಮಾತ್ಮ ತಾಯಿಯಾದ ಲಕ್ಷ್ಮೀದೇವಿಯಿಂದ ಈ ಭಗವಂತನಿಂದ ಲಕ್ಷ್ಮಿಯಿಂದ ನಿರ್ಮಾಣಗೊಂಡದ್ದು ಜಗತ್ತು. ಅದರಿಂದಾಗಿ ಆ ಲಕ್ಷ್ಮೀದೇವಿ ತಾಯಿ ಅಂತ. ಮಾಡ್ತಾನೆ ಅಲ್ಲಿ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ ಭಗವಂತ ಹೇಳ್ತಾನೆ. ನನ್ನ ಮಡದಿ ಲಕ್ಷ್ಮೀದೇವಿ, ಅವಳಲ್ಲಿ ನಾನು ಜಗತ್ತನ್ನೇ ಗರ್ಭಾಧಾನ ಮಾಡ್ತೇನೆ, ಅವಳ ಗರ್ಭದಲ್ಲಿ ಜಗತ್ತನ್ನು ನಾನು ಇಡ್ತೇನೆ, ಅವಳ ಮೂಲಕ ಈ ಜಗತ್ತನ್ನು ಸೃಷ್ಟಿ ಮಾಡಿಸ್ತೇನೆ ಅಂತ ಹೇಳಿದ್ದ. ನತು ಅನ್ಯೇನ, ಹೆಂಡತಿಯಿಂದಲೇ ಮಗನನ್ನು ಪಡಿತಾನಷ್ಟೇ ಹೊರತು ಬೇರೆ ಯಾವುದರಿಂದಲೋ ಮಗನನ್ನು ಪಡೆಯೋದಲ್ಲ. ಹಾಗೆ ಜಗತ್ತಿಗೆ ಜನಕನಾದ ಪಿತೃವಾದ ಪರಮಾತ್ಮ ಯಾರಿಂದ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ ಅಂತಂದರೆ ಲಕ್ಷ್ಮೀದೇವಿಯಿಂದ ಮಾಡ್ತಾನೆ, ಹೊರತು ಯಾವುದೋ ಅವಿದ್ಯೆಯಿಂದ ಮಾಡ್ತಾನೆ ಅಂತ ಅನ್ನೋದು ಸರಿಯಲ್ಲ. ಅತಃ ಮಾಯಾಪದೇನ ಸೃಷ್ಟಿ ಸಮಯೇ ಲಕ್ಷ್ಮ್ಯಾ ಏವ ಗ್ರಹಣೆ ಯುಕ್ತ್ಯಂತರಮೇತತ್. ಅದರಿಂದ ಮಾಯಾಪದದಿಂದ ಸೃಷ್ಟಿಕಾಲದಲ್ಲಿ ಯಾರನ್ನು ಇಟ್ಕೊಳ್ಬೇಕು? ಭಗವಂತ ಮಾಯೆಯಿಂದ ಸೃಷ್ಟಿ ಮಾಡಿದ ಅಂತ ಹೇಳಿದ್ರೆ ಸೃಷ್ಟಿಕಾಲದಲ್ಲಿ ಮಾಯಾ ಶಬ್ದ ಪ್ರಯೋಗ ಮಾಡಿ ಸೃಷ್ಟಿ ವ್ಯಾಪಾರವನ್ನು ಹೇಳ್ತಾರೆ. ಆವಾಗ ಮಾಯಾ ಶಬ್ದದಿಂದ ಯಾರನ್ನು ಇಟ್ಕೊಳ್ಬೇಕು? ಲಕ್ಷ್ಮಿಯನ್ನು ಇಟ್ಕೊಳ್ಬೇಕು. ಮತ್ತು ಯಾರನ್ನ ಹೇಳಿ ಯಾವುದನ್ನು ಇಟ್ಕೊಳ್ಬಾರದು? ಅವಿದ್ಯೆಯನ್ನು ಇಟ್ಕೊಳ್ಬಾರದು. ಯಾವುದು? ಪ್ರಕೃತಿ ಇದೆ, ಜಡವಾದ ಪ್ರಕೃತಿಯಿಂದ ಜಡಕ್ಕೆ ಅಭಿಮಾನಿಯಾದ ಲಕ್ಷ್ಮೀದೇವಿ, ಅವಳ ಮೂಲಕ
ಭಗವಂತ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಉಪಸಂಹರತಿ ಉಕ್ತಂ ಉಪಸಂಹರತಿ. ಆದ್ದರಿಂದ ಇಷ್ಟರ ತನಕ ಏನು ಮಾಯಿ ಎಂಬತಕ್ಕಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ದಾರಲ್ಲ, ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ತಸ್ಮಾತ್ ಅಂತ. ಯಾರಿಗೆ ಇಲ್ಲಲ್ಲ? ಹಾಂ, ಯಾಕೆ ವಿಯೋಗ? ಯಾಕೆ? ಲಕ್ಷ್ಮೀದೇವಿಯಿಂದ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ವಿಯೋಗ ಯಾಕೆ ಬೇಕು? ಲಕ್ಷ್ಮೀ ಚೇತನ, ಪರಮಾತ್ಮ ಚೇತನ ಬೇರೆ ಅಷ್ಟೇ ಹೊರತು ವಿಯೋಗ ಅಂದರೆ ಒಬ್ಬರನ್ನ ಬಿಟ್ಟು ಒಬ್ಬರು ಇರಬೇಕು ಅಂತ ಯಾವ ಕಾಲದಲ್ಲಿ ವಿಯೋಗ ಇಲ್ಲವೇ ಇಲ್ಲ. ಯಾವ ಕಾಲದಲ್ಲಿಯೂ ವಿಯೋಗ ಇಲ್ಲ. ಆದರೆ ಚೇತನಗಳು ಬೇರೆ, ಒಂದೇ ಚೇತನ ಅಲ್ಲ. ಅಲ್ಲಲ್ಲ, ಇಲ್ಲಿ ಮಾಯಾ ಶಬ್ದದಿಂದ ಸೃಷ್ಟಿಕಾಲದಲ್ಲಿ ಯಾವುದನ್ನು ಇಟ್ಕೊಳ್ಬೇಕು ಅಂತ ಪ್ರಶ್ನೆ. ಅವರು ಸೃಷ್ಟಿಕಾಲದಲ್ಲಿ ಮಾಯಾ ಎಂಬತಕ್ಕಂಥ ಶಬ್ದಕ್ಕೆ ಅವಿದ್ಯೆಯಿಂದ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಅದಕ್ಕೆ ಸೃಷ್ಟಿಕಾಲದಲ್ಲಿ ಭಗವಂತನ ಜೊತೆಯಲ್ಲಿರ್ತಕ್ಕಂತಹ ವಸ್ತು ಮಾಯಾ ಅಂತ ಹೇಳಿದ್ದಾರೆ. ಆ ಭಗವಂತನ ಸೃಷ್ಟಿಗೆ ಕಾರಣವಾದ ಮಾಯಾ ಯಾವುದದು? ನೀವು ಹೇಳುವಂಥ ಅವಿದ್ಯೆ ಅಲ್ಲ, ಲಕ್ಷ್ಮೀದೇವಿ ಅಂತ. ಅದಕ್ಕೆ ಸೃಷ್ಟಿಕಾಲ ಅಂತ ಹೇಳಿದ್ದು. ಸೃಷ್ಟಿಯಲ್ಲಿ ಆಗಬೇಕಾರ್ತಾನೆ ಅವ್ರು ಹೇಳ್ತಾರೆ ಮಾಯಿಂದ ಸೃಷ್ಟಿ ಅಂತ. ಅಂದ ಸೃಷ್ಟಿಕಾಲದಲ್ಲಿ ಮಾಯಾ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಯಾಕೆ? ಮಾಯಿಂದ ಸೃಷ್ಟಿಯಾಗಿದ್ದು ಅಂತ. ಹಾಗಾದರೆ ಸೃಷ್ಟಿಯ ಕಾಲದಲ್ಲಿ ಮಾಯಾ ಶಬ್ದ ಪ್ರಯೋಗ ಮಾಡಿದರೆ ಅಲ್ಲಿ ಯಾರನ್ನ ಇಟ್ಕೊಳ್ಬೇಕು? ಲಕ್ಷ್ಮೀನೇ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ ಭಗವಂತ ಜಗತ್ಪಿತ, ಅವನು ಜಗತ್ತನ್ನು ಸೃಷ್ಟಿ ಮಾಡಿದ ಅಂದರೆ ಯಾರ ಮೂಲಕ ಮಾಡಬೇಕು? ಜಗಜ್ಜನನಿ ಮೂಲಕ ಮಾಡಬೇಕು. ಜಗಜ್ಜನನಿ ಲಕ್ಷ್ಮೀದೇವಿ. ಅದರಿಂದಾಗಿ ಮಾಯಾ ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತ ಅರ್ಥ, ಹೊರತು ಯಾರಲ್ಲ, ಅವಿದ್ಯೆ ಅಲ್ಲ. ಇಲ್ಲಿ ತಸ್ಮಾತ್ ಸ್ವರೂಪ ಮಾಯಾ ಇಚ್ಛಾ ಅಂತ ಹೇಳಿದ್ದಾರೆ. ಸ್ವರೂಪ ಮಾಯಾ ಇಚ್ಛಾ ಅಂತ ಹೇಳಿದ್ದಾರೆ. ಇಚ್ಛಾ ಅನ್ನೋದಕ್ಕೆ ಕೇವಲ ಇಚ್ಛೆ ಇಟ್ಕೊಳ್ಳೋದಲ್ಲ, ಉಪಲಕ್ಷಣ. ಅದನ್ನು ಹೇಳ್ತಾ ಇದ್ದಾರೆ. ಇಚ್ಛಾ ಇತಿ ಉಪಲಕ್ಷಣ. ಇಚ್ಛಾ ಶಬ್ದದಿಂದ ಶಕ್ತಿ ತೇಜಸ್ಸೇ ಅಪಿ ಗ್ರಾಹ್ಯ. ಭಗವಂತನ ಸ್ವರೂಪಭೂತವಾದ ಇಚ್ಛೆ ಇಟ್ಕೊಳ್ಬೇಕು, ಅದರ ಜೊತೆಯಲ್ಲಿ ಶಕ್ತಿಯನ್ನು ಇಟ್ಕೊಳ್ಬೇಕು, ತೇಜಸ್ಸನ್ನು ಇಟ್ಕೊಳ್ಬೇಕು. ಅದು ಉಪಲಕ್ಷಣತೆಯ ಇಟ್ಕೊಳ್ಬೇಕು. ಏನು ತೋರುತ್ತೆ ಅಂತ. ಇದೆಲ್ಲ ಏನು ಹಾವಿನಿಂದ ಅಲ್ಲ, ಹಗ್ಗದಿಂದ ಹಾವಿನ ಸೃಷ್ಟಿ. ಹಗ್ಗದಿಂದ ಹಾವಿನ ಸೃಷ್ಟಿ ಅಂದರೆ ಏನರ್ಥ? ಹಗ್ಗ ಹಾವಾಗಿ ಕಾಣ್ತು ಅಷ್ಟೇ. ಜೀವನಲ್ಲಿದೆ, ಅದೇ ಅವಿದ್ಯ, ಅಜ್ಞಾನ. ಅಜ್ಞಾನದಿಂದ ತೋರ್ತು, ಹಗ್ಗವೇ ಹಾವಾಗಿ ತೋರ್ತು. ಅದೇ ಸೃಷ್ಟಿ, ಅದೇ ಸೃಷ್ಟಿ. ಇರೋದು ಒಂದು, ತೋರಿದ್ದು ಇನ್ನೊಂದು. ಅದರಿಂದ ಏನಾಯಿತು? ಯಾಕೆ ಹಂಗೆ ತೋರ್ತು? ಅವಿದ್ಯೆಯಿಂದ ತೋರ್ತು. ಹಾಗಾದರೆ ಆ ತೋರಿದಂತಹ ಹಾವಿರಬೇಕಲ್ಲ, ತೋರುವಂತಹ ಹಾವಿರಬೇಕು. ಯಾವುದರಿಂದ ಸೃಷ್ಟಿಯಾಯಿತು? ಇರಬೇಕು ಅಂತಾದರೆ ಅಜ್ಞಾನದಿಂದ. ಅಜ್ಞಾನದಿಂದ ಆ ಹಾವು ಸೃಷ್ಟಿಯಾಯಿತು. ಆದ್ದರಿಂದ ಅಜ್ಞಾನದಿಂದ, ಮಾಯೆಯಿಂದ ಹಾಗಾದರೆ ಹಾವಿನ ಸೃಷ್ಟಿ. ಆದ್ದರಿಂದ ಆ ಎಲ್ಲ ಸೃಷ್ಟಿಗೂ ಯಾವುದು ಕಾರಣ? ಅವಿದ್ಯಾ ಕಾರಣ. ಇದು ನಾವು ಲೋಕದಲ್ಲಿ. ಈಗ ನಮಗೆ ಆ ಹಗ್ಗವನ್ನು ನೋಡಿ ಹಾವು ಜ್ಞಾನ ಬಂತು. ಹಗ್ಗವನ್ನು ನೋಡಿ ಹಾವು ಜ್ಞಾನ ಬಂತಲ್ಲ, ಆ ಹಾವಿದೆಯಲ್ಲ, ಅದೇನದು? ಅಜ್ಞಾನದ ಸೃಷ್ಟಿ. ಅದು ಅಜ್ಞಾನ ಕಲ್ಪಿತ. ಅಜ್ಞಾನ ಸೃಷ್ಟಿ ಅಂದರೆ ಅಜ್ಞಾನದ ಕಲ್ಪಿತ. ಹಾಗೆ ಬ್ರಹ್ಮ ಸೃಷ್ಟಿಯ ಆದಿಭಾಗದಲ್ಲಿ ಜಗತ್ತೆಲ್ಲ ಭಗವಂತನಿಂದ ಸೃಷ್ಟಿಯಾಯಿತು ಅಂದರೆ ಏನರ್ಥ? ಭಗವಂತನ ಅವಿದ್ಯೆಯಿಂದ ಇದೆಲ್ಲವೂ ಕೂಡ ಕಲ್ಪಿತವಾಯಿತು ಅಂತ ಅವ್ರು ಹೇಳ್ತಾರೆ. ಭಗವಂತನ ಅವಿದ್ಯೆಯಿಂದ, ಭಗವಂತನಲ್ಲಿರುವ ಅವಿದ್ಯೆಯಿಂದ. ಅವಿದ್ಯೆಯ ಸಂಬಂಧ ಯಾರಿಗೆ? ಭಗವಂತನಿಗೇನೆ. ಅಂದರೆ ಅವಿದ್ಯಾ ಸಂಬಂಧ.
ಭಗವಂತನ ಸ್ವರೂಪ ಅದು ನಿರ್ಗುಣ ನಿರಾಕಾರ. ಅವಿದ್ಯೆಯಲ್ಲಿ ಬಂತು. ಹಾಂ, ಅದೇ ಪರಮಾತ್ಮನಲ್ಲಿ ಅವಿದ್ಯೆ ಇದೆ. ಅದೇ ಮಾಯಾ ಸಗುಣನಲ್ಲಿ ಶಬಲ ಬ್ರಹ್ಮನಲ್ಲಿ ಮಾಯಾ ಬರುತ್ತೆ ಅಂತ ಹೇಳ್ತಾರೆ. ಹಾಂ, ನಿರ್ಗುಣ ಅವನು, ಮಾಯಾವಚ್ಛಿನ್ನಲ್ಲಿ ಮಾಯಾ ಬರುತ್ತೆ, ಅವನಲ್ಲಿಲ್ಲ. ಯಾವಾಗ ಮಾಯಾ ವಿಶಿಷ್ಟನಾಗ್ತಾನೋ ಅವನೇ ಸಗುಣ ಬ್ರಹ್ಮ, ಅವನೇ ಮಾಯಾ ಶಬಲ ಬ್ರಹ್ಮ ಅಂತ ಹೇಳ್ತಾರೆ. ಬಾಹ್ಯೆ ಅಂತಿದೆ ಅಲ್ಲಿ, ಬಾಹ್ಯೆ ಶ್ರೀ ಪ್ರಕೃತಿ ವಶೇ ಅಂತ. ಬಾಹ್ಯ ಅಂದ್ರೇನು? ವಿಷ್ಣು ಸ್ವರೂಪಾತ್ ಬಾಹ್ಯೆ ಅಂದರೆ ಭಿನ್ನೆ ಇತ್ಯರ್ಥ. ಪರಮಾತ್ಮನ ಸ್ವರೂಪಕ್ಕಿಂತ ಬೇರೆಯಾದದ್ದು. ಮಾಯಾ ಶಬ್ದವಾಚ್ಯವಾದದ್ದು ಎರಡು, ಶ್ರೀ ಮತ್ತು ಲಕ್ಷ್ಮೀದೇವಿ, ಶ್ರೀ ಮತ್ತು ಪ್ರಕೃತಿ ಅಂತ ಅರ್ಥ. ಮಾಯೆ ಶ್ರೀಶ್ಚ ಪ್ರಕೃತಿಶ್ಚ ಶ್ರೀ ಪ್ರಕೃತಿ ವಶೇ ವಿಷ್ಣೋ ವಶೆ. ಮಾಯೆ ಅಂದರೆ ಮಾಯಾ ಶಬ್ದವಾಚ್ಯವಾದದ್ದು ಯಾವುದದು? ಶ್ರೀ ಪ್ರಕೃತಿ, ಶ್ರೀಶ್ಚ ಪ್ರಕೃತಿಶ್ಚ, ಲಕ್ಷ್ಮೀದೇವಿ ಮತ್ತು ಜಡ ಪ್ರಕೃತಿ. ಇದು ಮಾಯಾ ಶಬ್ದವಾಚ್ಯವಾಗಿದೆ. ಇದು ಬಾಹ್ಯ ಏನಾಗಿದೆ? ಭಿನ್ನೆ. ಭಿನ್ನೆ ಅಷ್ಟೇ ಅಲ್ಲ, ವಶೆ, ಭಗವಂತನ ಅಧೀನದಲ್ಲೂ ಇದೆ. ಆದ್ದರಿಂದ ಅವನನ್ನು ಮಾಯಿ ಅಂತ ಕರೀತಾರೆ. ಅಭಿಮನ್ಯಮಾನ ಜಡಮಾಯ ಪ್ರಕೃತಿ ಅಭಿಮಾನಿನಿ ಮಾಯಾ ಶ್ರೀರಿತಿ ವಿವೇಕ ಅಂತ. ಅಭಿಮನ್ಯಮಾನ ಜಡಮಾಯ ಪ್ರಕೃತಿ. ಪ್ರಕೃತಿ ಅಂದರೆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದದ್ದು ಜಡ, ಅದನ್ನು ಮಾಯಾ ಅಂತ ಕರೀತಾರೆ, ಅದು ಜಡ. ಆದರೆ ಅಭಿಮಾನಿನಿ ಮಾಯಾ ಶ್ರೀ, ಜಡಕ್ಕೆ ಅಭಿಮಾನಿಯಾದವಳು ಲಕ್ಷ್ಮೀದೇವಿ, ಅವಳನ್ನು ಶ್ರೀ ಅಂತ ಕರೀತಾರೆ ಅಂತ. ಇಲ್ಲಿ ಪ್ರಕೃತಿ ಅಂದರೆ ಲಕ್ಷ್ಮೀನೂ ಪ್ರಕೃತಿ ಶಬ್ದದಿಂದ ಕರೀತಾರಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾರೆ. ಹಾಂ, ಅದೇ ಮೂಲ ಪ್ರಕೃತಿ ಅಂದರೆ ಜಡ ಪ್ರಕೃತಿ, ಮೂಲ ಪ್ರಕೃತಿ. ಮೂಲ ಪ್ರಕೃತಿಯಿಂದ ಜಡ ಪ್ರಕೃತಿ ಒಂದೇನೆ. ಹಾಂ, ಮೂಲ ಪ್ರಕೃತಿ ಜಡ ಪ್ರಕೃತಿ, ಮೂಲ ಪ್ರಕೃತಿ ಜಡ ಪ್ರಕೃತಿ. ಆದರೆ ಪ್ರಕೃತಿ ಶಬ್ದದಿಂದ ಹಾಂ, ಪ್ರಕೃತಿಯಿಂದಲೇ ಎಲ್ಲ ಸೃಷ್ಟಿಯಾಗೋದು, ಮೂಲ ಪ್ರಕೃತಿಯಿಂದಲೇ ಎಲ್ಲ ಸೃಷ್ಟಿಯಾಗೋದು, ಜಡ ಪ್ರಕೃತಿಯಿಂದಲೇ ಎಲ್ಲ ಸೃಷ್ಟಿ. ಮೂಲ ಪ್ರಕೃತಿ ಜಡ ಪ್ರಕೃತಿ ಒಂದೇ. ಹೌದು ಹೌದು, ಎರಡಲ್ಲ, ಒಂದೇ. ಅದು ಹೆಸರು ಬೇರೆ ಅಷ್ಟೇ ಕರೆಯೋದು ನೀವು. ಮೂಲ ಪ್ರಕೃತಿ ಅಂತ ಅದನ್ನೇ ಕರೆಯೋದು. ಹಾಂ, ಎಲ್ಲಿ ಅಲ್ಲಿ ಪ್ರಕೃತಿಯಿಂದ ಬರಲ್ಲ. ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ, ಪೃಥ್ವಿ ಬರುತ್ತೆ ಅಷ್ಟೇ ಹೊರತು ಪ್ರಕೃತಿ ಅಲ್ಲ. ಹಾಂ, ಪ್ರಕೃತಿ ಅಲ್ಲ, ಅದು ಪೃಥ್ವಿ. ಹಾಂ, ಪ್ರಕೃತಿಯಿಂದ ಅಹಂಕಾರ ತತ್ವ, ಮಹತ್ತತ್ವದಿಂದ ಅಹಂಕಾರ ತತ್ವ, ಅಹಂಕಾರ ತತ್ವದಲ್ಲಿ ಯಾವ ತಾಮಸ ಅಹಂಕಾರ ಇದೆ ಅದರಿಂದ ಪಂಚಭೂತಗಳ ಸೃಷ್ಟಿ. ಸಸರ್ಜ ಭಗವಾನಾದೌ ತ್ರೀನ್ ಗುಣಾನ್ ಪ್ರಕೃತೆ ಪರಃ ಮಹತ್ತತ್ವಂ ತಥೋ ವಿಷ್ಣು ಸೃಷ್ಟವಾನ್ ಬ್ರಹ್ಮಣಸ್ತನುಂ ಮಹತ್ತತ್ವಾದಹಂಕಾರಂ ಸಸರ್ಜ ಶಿವ ವಿಗ್ರಹಂ ದೈವಾನ್ ದೇಹಾನ್ ಮನಃಖಾನಿ ಖಂಚ ಸತ್ರಿವಿಧಾತ್ತತಃ ಆಕಾಶಾದಸ್ರದ್ವಾಯುಂ ವಾಯೋಸ್ತೇಜೋರಜೀಜನತ್ ತೇಜಸಸ್ಸಲಿಲಂ ತಸ್ಮಾತ್ ಪೃಥಿವೀಂ ಅಸೃಜದ್ವಿಭುಃ. ಇಂದ ಅಭಿಮನ್ಯಮಾನವಾದದ್ದು, ಮಾಯಾಶಬ್ದವಾಚ್ಯವಾದದ್ದು, ಜಡವಾದದ್ದು ಅದು ಪ್ರಕೃತಿ. ಅಭಿಮಾನಿಯಾಗಿರ್ತಕ್ಕಂಥ ಚೇತನ ಮಾಯಾಶಬ್ದವಾಚ್ಯಳಾದವಳು ಶ್ರೀ ಅಂತ ಅರ್ಥ. ಇಂದ ಪ್ರಕೃತಿ ಅಂದರೆ ಎರಡನ್ನೂ ವ್ಯವಹಾರ ಮಾಡ್ತಾರೆ. ಇಲ್ಲಿ ಮಾತ್ರ ಪ್ರಕೃತಿಯಿಂದ ಜಡ ಪ್ರಕೃತಿಯನ್ನು ಇಟ್ಕೊಳ್ಬೇಕು ಅಂತ ಅರ್ಥ. ಮಹತ್ತತ್ವ ಅದರ ಸೃಷ್ಟಿಯಾಯಿತು. ಏನಿದೆ ಅಂತನ ಈ ಮೂರು ಗುಣಗಳಿಂದ, ಮೂರು ಗುಣ ಬೇರೆ ಬೇರೆ, ಆ ಮೂರು ಗುಣಗಳ ಮಿಶ್ರಣ ಆಗಿ ಮಹತ್ತತ್ವ ಆಯಿತು. ಮಹತ್ತತ್ವ ಅದಕ್ಕೆ ಬ್ರಹ್ಮದೇವರು, ವಾಯುದೇವರು, ಹೌದು, ರುದ್ರ ಗರುಡ ಶೇಷ. ಏನು ಹಾಂ, ಅದರಿಂದ ನಿಮಗೆ ನಾನು ಜ್ಞಾನ ಬಂತು. ನಾನು ಜ್ಞಾನ ಬಂತಲ್ಲ, ಅದು ಯಾವುದರಿಂದ? ನಾನೇ ಅಲ್ಲ, ಅಹಂಕಾರ ಅದಲ್ಲ, ನಾನೇ ಅಂದಲ್ಲ, ನಾನು ಇದೇನೆ ಅಂತ ಆ ತನ್ನ ಅರಿವು.
ತನ್ನ ಇರುವಿಕೆಯ ಅರಿವು, ಅದು ಅಹಂಕಾರ ತತ್ವದ ಕಾರ್ಯ. ತತ್ವನ್ಯಾಸ ಅಂತ ಯಾವುದು? ಸತ್ವರಜಸ್ತಮೋ ಗುಣಗಳು ಪ್ರಕೃತಿಯ, ಅದನ್ನು ಪ್ರಕೃತಿ ಅಂತಲೂ ಕರೀತಾರೆ, ಪ್ರಕೃತಿಯಿಂದ ಅಭಿವ್ಯಕ್ತವಾದದ್ದು ಹೌದು. ಸತ್ವರಜಸ್ತಮೋ ಗುಣಗಳು ಅದು ಯಾವಾಗ ಅವ್ಯಕ್ತವಾಯಿತೋ ಅದನ್ನು ಪ್ರಕೃತಿ ಅಂತ ಕರೀತಾರೆ, ವ್ಯಕ್ತವಾಯಿತು ಅಂತಂದರೆ ತ್ರಿಗುಣ ಅಂತ ಕರೀತಾರೆ. ಪ್ರಕೃತಿ ಅದು ತ್ರಿಗುಣಾತ್ಮಕವಾದದ್ದು ಪ್ರಕೃತಿ. ಇಂದ 3 ಗುಣಗಳು ಅವ್ಯಕ್ತವಾಗಿದೆ ಅಂತಾದರೆ ಆವಾಗ ಅದನ್ನು ಪ್ರಕೃತಿ ಅಂತ ಕರೀತಾರೆ. ಅದೇ 3 ಗುಣಗಳು ವ್ಯಕ್ತ ಆಯಿತು ಅಂತಂದರೆ ಆವಾಗ ಅದನ್ನು ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಕರೀತಾರೆ. ಅದು ಪ್ರಕೃತಿಯೇ. ವ್ಯಕ್ತವಾದದ್ದನ್ನು ತ್ರಿಗುಣ ಅಂತ ವ್ಯವಹಾರ ಮಾಡ್ತೇವೆ, ವ್ಯಕ್ತವಾಗದೇ ಇದ್ದ ಅವ್ಯಕ್ತವಾದದ್ದನ್ನು ಪ್ರಕೃತಿ ಅಂತ ಕರಿತೇವೆ. ಹಾಂ, ಹೌದು. ಹಾಂ, ಈಶಾನಾಯ, ಅದೇ ಲಕ್ಷ್ಮೀದೇವಿ. ತತ್ರ ಶ್ರಿಯಃ ಸರ್ವದಾ ಹರಿಣಾ ಸಹವಾಸೇಪಿ ನ ಕದಾಚಿತ್ ಅಸ್ಮಾಕಂ ಹಾನಿ ಅಂತ. ಅಲ್ಲಿ ಲಕ್ಷ್ಮೀದೇವಿ ಯಾವಾಗಲೂ ಭಗವಂತನ ಜೊತೆಯಲ್ಲಿ ಇರ್ತಾಳೆ ಅಂತಂದರೆ ನಮಗೆ ಯಾವ ರೀತಿಯಾದಂತಹ ನಷ್ಟವೂ ಇಲ್ಲ, ಅದನ್ನು ನಮಗೇನು ಅನಿಷ್ಟ ಇಲ್ಲ ಅಂತ ಅರ್ಥ. ಇನ್ನು ಭಗವಂತ ಮಾಯಿ ಅಂತಾದ. ಭಗವಂತ ಯಾವತ್ತೂ ಲಕ್ಷ್ಮೀದೇವಿ ಜೊತೆಲಿರ್ತಾನೆ ಅಂತಂದರೆ ಆವಾಗ ಭಗವಂತ ಮಾಯಿ ಅಂತಾದ ಆ ಅರ್ಥದಲ್ಲಿ. ಅನ್ಯಸ್ಯಾಹ ಸೃಷ್ಟಿ ಸಮಯೇ ಉಪಾದಾನತೆಯ ಸಮೀಪವಾಸೇಪಿ ನತಸ್ಯ ಮಾತೆಯ ಶಬಲತ್ವಂ ಅಂತ. ಇನ್ನು ಭಗವಂತ ಇನ್ನೊಂದಿದೆಯಲ್ಲ, 2 ಪ್ರಕೃತಿಯಿಂದ ಅಲ್ಲ, ಮಾಯಾ ಶಬ್ದವಾಚ್ಯದ ಭಗವಂತನಿಗಿಂತ ಭಿನ್ನವಾದದ್ದು 2 ಅಂತ ಹೇಳಿದ್ರು. ಅದರಲ್ಲಿ ಲಕ್ಷ್ಮೀದೇವಿ ಅಂತ ತೆಗೆದುಕೊಳ್ತೀರಾ, ಪ್ರಕೃತಿ ಅಭಿಮಾನಿಯಾದ ಲಕ್ಷ್ಮೀದೇವಿ, ಅವಳ ಜೊತೆಯಲ್ಲಿ ಭಗವಂತ ಇದ್ದಾನೆ, ಆದ್ದರಿಂದ ಮಾಯಿ ಅಂತ ಹೇಳ್ತೀರಾ. ಆದ್ದರಿಂದ ಆ ದೋಷ ಅಲ್ಲ ಅದು, ಯಾಕೆ ಅವನು ಲಕ್ಷ್ಮೀಪತಿ ಅಂತಾದ, ಅದು ಗುಣವೇ ಆಯಿತು, ಅದು ದೋಷ ಆಗಲಿಲ್ಲ. ಇನ್ನು ಭಗವಂತ ಮಾಯಿ, ಪ್ರಕೃತಿಯ ಸಂಬಂಧವುಳ್ಳವನು ಅಂತಂದರೆ ಏನರ್ಥ? ಪ್ರಕೃತಿಯ ಸಂಬಂಧ ಅವನಿಗಿದೆ ಅಂತ ಅರ್ಥ ಅಲ್ಲ. ಮತ್ತು ಭಗವಂತ ಸೃಷ್ಟಿಕಾಲದಲ್ಲಿ ಪ್ರಕೃತಿಯನ್ನು ಸೃಷ್ಟಿಗೆ ಉಪಯೋಗ ಮಾಡ್ಕೊಳ್ತಾನೆ. ಸೃಷ್ಟಿ ಕಾರ್ಯದಲ್ಲಿ ಭಗವಂತ ಈ ಪ್ರಕೃತಿಯನ್ನು ಉಪಾದಾನವನ್ನಾಗಿ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಭಗವಂತ ಮಾಯಾಶಬಲನಾಗಲಿಲ್ಲ. ಈಗ ಕುಂಬಾರ ಮಣ್ಣಿನಿಂದ ಮಡಕೆ ಮಾಡ್ದ, ಅದು ಬೇಡ. ನೀವೇ ಹಾಲಿನಿಂದ ಕೀರು ಮಾಡಿದ್ರಿ, ಅವಾಗ ನಿಮ್ಮನ್ನು ಕ್ಷೀರಮಯ ಅಂತ ಕರೀತಾರ? ನೀವು ಹಾಲಿಂದ ಕೀರು ಮಾಡಿದ್ರಿ ಅಷ್ಟೇ, ನಿಮ್ಮನ್ನು ಕ್ಷೀರಮಯ ಅಂತ ಕರೆಯಲ್ಲ. ಹಾಗೆ ಭಗವಂತ ಜಡವಾದ ಪ್ರಕೃತಿಯಿಂದ ಜಗತ್ತನ್ನು ನಿರ್ಮಾಣ ಮಾಡ್ದ. ಅಂದಮೇಲೆ ಅವನು ಯಾಕೆ ಮಾಯಾಶಬಲ ಆಗಬೇಕು? ನೀವು ಹಾಲಿಂದ ಕೀರು ಮಾಡಿದ್ರೆ ನಿಮಗೆ ಹಾಲು ಮೆತ್ಕೊಂಡಿದೆ ಅಂತ ಅರ್ಥನಾ? ಇಲ್ಲ ತಾನೇ? ಹಾಗಾದರೆ ಭಗವಂತ ಈ ಪ್ರಕೃತಿಯಿಂದ ಜಗತ್ತನ್ನು ನಿರ್ಮಾಣ ಮಾಡ್ದ ಅಂತಂದರೆ ಮಾಯಾಶಬಲ ಯಾಕಾಗಬೇಕು? ಅದನ್ನೇ ಕೇಳಿದೆ. ಮೆತ್ಕೊಂಡವನು ಅಂತ ಅರ್ಥ, ಅಂಟಿಸ್ಕೊಂಡವನು ಅಂತ ಅರ್ಥ, ಅದರ ಸಂಬಂಧ ಉಳ್ಳವನು ಅಂತ ಅರ್ಥ, ವಿಕಾರ ಉಳ್ಳವನು ಅಂತ ಅರ್ಥ, ಮಾಯಾ ವಿಕಾರ ಉಳ್ಳವನು ಅಂತ ಅರ್ಥ, ಯಾವುದೂ ಅಲ್ಲ. ಅಂದರೆ ಅನ್ಯಸ್ಯಾಹ, ಇನ್ನೊಂದು ಮಾಯಾ ಅಂದರೆ ಪ್ರಕೃತಿ, ಅದನ್ನು ಭಗವಂತ ಸೃಷ್ಟಿ ಸಮಯೇ ಉಪಾದಾನತೆಯ, ಅದನ್ನು ಉಪಾದಾನವಾಗಿ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ತತ್ಸಮೀಪವಾಸೇಪಿ, ಅದನ್ನು ಭಗವಂತ ತನ್ನ ಉಪಯೋಗ ಮಾಡ್ಕೊಂಡು ಸೃಷ್ಟಿ ಮಾಡ್ತಾನೆ ಅಂತಂದರೆ ಭಗವಂತನ ಹತ್ತಿರದಲ್ಲಿದೆಯೋ ಇಲ್ವೋ? ಅದು ಇದ್ದರೂ ಕೂಡ ನ ತಸ್ಯತಯ ಶಬಲತ್ವ, ಭಗವಂತ ಆ ಮಾಯಾಶಬ್ದವಾಚ್ಯವಾದ ಉಪಾದಾನವಾದ ಪ್ರಕೃತಿಯಿಂದ ಅವನು ಕೂಡಿಕೊಂಡಿದ್ದಾನೆ ಅಂತ ಆಗಲಿಲ್ಲ. ಅಂದರೆ ಮಾಯಾಶಬಲತ್ವ ಭಗವಂತನಿಗೆ ಬರಲಿಲ್ಲ, ಆದ್ದರಿಂದ ಮಾಯಿ ಅಂತ ಆಗೋದಿಲ್ಲ. ಹಾಂ, ಮಾಯೆಯಿಂದ ಕೂಡಿದವನು, ಮಾಯಾ ವಿಕಾರ, ಮಾಯಾ ಸಂಬಂಧ ಉಳ್ಳವನು, ಮಾಯೆಯಿಂದ ಶಬಲ, ಮಾಯೆಯಿಂದ ಕೂಡಿದವನು. ತೃತೀಯ ವಿಭಕ್ತಿ. ಮಾಯೆಯಿಂದ, ರಾಮನಿಂದ ಕೂಡಿಕೊಂಡು ಲಕ್ಷ್ಮಣ ಬಂದ ಅಂತೇಳಿ, ರಾಮನಿಂದ ಕೂಡಿಕೊಂಡು ಲಕ್ಷ್ಮಣ ಬಂದ, ಅಥವಾ ಲಕ್ಷ್ಮಣನಿಂದ ಕೂಡಿಕೊಂಡು ರಾಮ ಬಂದ,
ಅಂತ ಹೇಳಿದಾಗ ರಾಮನಿಗೆ ಲಕ್ಷ್ಮಣನಿಂದ ಶಬಲ ಅಂತ ಯಾರಾದ್ರು ಹೇಳ್ತಾರಾ? ರಾಮ ಲಕ್ಷ್ಮಣ ಶಬಲನಾಗಿದ್ದಾನೆ ಅಂತ ಯಾರಾದ್ರು ಹೇಳ್ತಾರಾ? ಇಲ್ವಲ್ಲ. ಹಾಗೆ ಪ್ರಕೃತಿಯನ್ನು ಭಗವಂತ ಜಗದ್ ನಿರ್ಮಾಣದಲ್ಲಿ ಉಪಾದಾನವನ್ನಾಗಿ ಸ್ವೀಕಾರ ಮಾಡಿದ್ದಾನೆ ಎಂದ ಮಾತ್ರಕ್ಕೆ ಭಗವಂತ ಮಾಯಾಶಬಲ ಅಂತಾಗಲಿಲ್ಲ ಅಂತ. ಲಕ್ಷ್ಮಣ ಶಬಲ ರಾಮ ಅಂತ ಹೇಳ್ತೀರಾ? ಲಕ್ಷ್ಮಣ ಶಬಲ ಲಕ್ಷ್ಮಣನ ವಿಕಾರದೇ ಅಲ್ಲ, ಲಕ್ಷ್ಮಣನ ಸಂಬಂಧವುಳ್ಳವನು, ಲಕ್ಷ್ಮಣ ರೂಪವಾದ ವಿಕಾರವುಳ್ಳವನು ಹೇಳ್ತೀರಾ? ಇಲ್ಲ. ಲಕ್ಷ್ಮಣದಿಂದ ಕೂಡ್ಕೊಂಡಿದ್ದಾನೆ, ಲಕ್ಷ್ಮಣ ಸಹವಾಸ ಇದೆ. ಸಹವಾಸ ಇದ್ದರೂ ಕೂಡ ಅವನೇನಲ್ಲ, ಲಕ್ಷ್ಮಣ ಶಬಲನಲ್ಲ ರಾಮ. ಹಾಗೆ ಜಡವಾದ ಪ್ರಕೃತಿಯಿಂದ ಜಗತ್ತನ್ನು ನಿರ್ಮಾಣ ಮಾಡ್ತಾನೆ, ಆದರೆ ಭಗವಂತ ಮಾಯಾಶಬಲನಲ್ಲ. ಮಾಯಾಶಬ್ದವಾಚ್ಯವಾದ ಪ್ರಕೃತಿಯಿಂದ ಭಗವಂತ ಜಗನ್ನಿರ್ಮಾಣ ಮಾಡ್ತಾನೆ, ಆದರೆ ಅವನಿಗೆ ಆ ಮಾಯೆಯ ಯಾವ ದೋಷವೂ ಅವನಲ್ಲಿ ಇಲ್ಲ. ಆದ್ದರಿಂದಾಗಿ ಅವನು ಮಾಯಾಶಬಲನಲ್ಲ. ತಯ ಅಂದ್ರೇನು? ಮಾಯೆಯ ಶಬಲತ್ವ ಇಲ್ಲ. ಅವರು ಮಾಯಾಶಬಲ ಬ್ರಹ್ಮ ಅಂತ ಹೇಳ್ತಾರಲ್ಲ, ಮಾಯಾವಾದಿಗಳು ಮಾಯಾಶಬಲ ಬ್ರಹ್ಮ ಅಂತ ಹೇಳ್ತಾರೆ. ಅಲ್ಲಲ್ಲ, ಅದು ಬರುತ್ತೆ. ಇಲ್ಲಿ ಶಬಲ ಅನ್ಲಿಕ್ಕೆ ಏನರ್ಥ? ಯಾವುದರಿಂದ ಅಲ್ವಾ? ನಾನು ಕೂಡಿಕೊಂಡು ಬಂದೆ ಅಂತ ಹೇಳ್ತೀರ. ಯಾರಿಂದ ಅಂತ ಹೇಳಬೇಕು. ಆದ್ದರಿಂದ ಅವಾಗ ತೃತೀಯ ವಿಭಕ್ತಿಯೇ ಬರೋದಲ್ಲ. ಯಾರಿಂದ ಕೂಡಿಕೊಂಡು ಅಂತ. ಅದು ಭಗವಂತನಿಂದ ಕೂಡಿಕೊಂಡು ಅಥವಾ ಲಕ್ಷ್ಮೀದೇವಿಯಿಂದ ಕೂಡಿಕೊಂಡು, ಲಕ್ಷ್ಮಣನಿಂದ ಕೂಡಿಕೊಂಡು ಅಂತ. ಹಾಗಿಲ್ಲಿ ಭಗವಂತ ಮಾಯಿ. ಯಾಕೆ? ಮಾಯೆಯಿಂದ ಕೂಡಿದವನು. ಆದರೆ ಮಾಯೆಯಿಂದ ಕೂಡಿದವನು ಅಂತ ಆಯಿತು. ಆದರೆ ಮಾಯಾಶಬಲ ಅಲ್ಲ ಅವನು. ಮಾಯಾಶಬಲ ಅಂದರೆ ಮಾಯೆಯ ದೋಷಕ್ಕೆ ಒಳಗಾದವನು. ಮಾಯಾ ಎಂಬತಕ್ಕಂಥ ದೋಷ ಸಂಬಂಧ ಉಳ್ಳವನು ಅಂತ ಅರ್ಥ. ಮಾಯಾ ಎಂಬತಕ್ಕಂಥ ದೋಷ ಸಂಬಂಧ ಭಗವಂತನಿಗೆ ಬರಲಿಲ್ಲ. ಅಂದರೆ ಮಾಯೆಯಿಂದ ದೋಷ ಸಂಬಂಧ ಉಳ್ಳವನು ಅಂತ ಬರಲಿಲ್ಲ. ಅಂದರೆ ಮಾಯೆಯ ಶಬಲತ್ವ ಇಲ್ಲ. ಚತುರ್ಥೀಂತು ಚತುರ್ಥಾರ್ಥಿ ನ ಸ್ಮರೇದ್ ಭ್ರಮದಾಂ ಹರೌ. ಅಂದರೆ ಭಗವಂತನ ಸ್ವರೂಪಭೂತವಾದದ್ದು ಮೂರು. ಈಗ ನೀವು ಹೇಳ್ತಕ್ಕಂತಹ ಅವಿದ್ಯಾ ಇದೆಯಲ್ಲ, ಅದು ನಾಲ್ಕನೇದು. ಅವಿದ್ಯಾ ಅಂದರೆ ಮಾಯೆ. ಆ ಮಾಯಾ ಶಬ್ದವಾಚ್ಯವಾದ ಅವಿದ್ಯೆ ಅದು ಭಗವಂತನಲ್ಲಿದೆ ಅಂತ ಹೇಳ್ತೀರ. ಆದರೆ ಇದೇನಿದು? ಭ್ರಮವನ್ನುಂಟು ಮಾಡ್ತಕ್ಕಂಥದ್ದು. ಭ್ರಮದಾಮ್, ಇದು ಭ್ರಮೆಯನ್ನುಂಟು ಮಾಡ್ತಕ್ಕಂಥ. ಈ ಭ್ರಮೆ ಉಂಟು ಮಾಡ್ತಕ್ಕಂತಹ ಅವಿದ್ಯೆ ಇದೆಯಲ್ಲ, ಅದು ಹರವು. ಅದು ಭಗವಂತನಲ್ಲಿ ಇಲ್ಲವೇ ಇಲ್ಲ. ಯಾರು ಒಪ್ಪಬಾರ್ದು? ಚತುರ್ಥಾರ್ಥಿ. ನಾಲ್ಕನೇದು ಬೇಕು ಅಂತಿದೆ ಅಂತಾದರೆ ಆವಾಗ ಭಗವಂತನಿಗೆ ನಾಲ್ಕನೆಯ ಅವಿದ್ಯೆಯ ಸಂಬಂಧವನ್ನು ಹೇಳಬಾರ್ದು. ಭ್ರಮಕ್ಕೆ ಕಾರಣವಾದ ನಾಲ್ಕನೇದಾದ ಅವಿದ್ಯೆಯ ಸಂಬಂಧ ಪರಮಾತ್ಮನಿಗೆ ಹೇಳಬಾರ್ದು. ನಾಲ್ಕನೇದು ಏನು ಬೇಕು? ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ. ನಾಲ್ಕನೇದು ಮೋಕ್ಷ. ಮೋಕ್ಷ ಬೇಕು ಅಂತಾದರೆ ಅಂತಹ ವ್ಯಕ್ತಿಗಳು ಪರಮಾತ್ಮನಿಗೆ ಸ್ವರೂಪ ಮಾಯಾ ಸಂಬಂಧ ಹೇಳ್ರಿ, ಇಚ್ಛಾ ಎಂಬತಕ್ಕಂಥದ್ದು. ಸ್ವರೂಪ ಶಕ್ತಿ ಮಾಯಾ ಸಂಬಂಧ ಹೇಳ್ರಿ, ಸ್ವರೂಪ ತೇಜಸ್ಸು ಮಾಯಾ ಸಂಬಂಧ ಹೇಳ್ರಿ. ಆದರೆ ಭ್ರಮಕ್ಕೆ ಕಾರಣವಾಗಿರ್ತಕ್ಕಂಥ ನಾಲ್ಕನೆಯ ಅವಿದ್ಯಾ ಸಂಬಂಧವನ್ನು ಹೇಳಬಾರದು. ಚತುರ್ಥಾರ್ಥಿ, ನಾಲ್ಕನೆಯದಾದ ಮೋಕ್ಷವನ್ನು ಬಯಸುವಂತಹ ಸಾಧಕನು ಭ್ರಮದಾಂ, ಭ್ರಮೆಯನ್ನು ಉಂಟು ಮಾಡತಕ್ಕಂತಹ ಚತುರ್ಥೀಂ, ನಾಲ್ಕನೆಯದಾದಂತಹ ಅವಿದ್ಯೆಯನ್ನು ಹರೌ, ಪರಮಾತ್ಮನಲ್ಲಿ ನ ಸ್ಮರೇತ್, ಚಿಂತಿಸಬಾರದು, ಇದೆ ಅಂತ ಹೇಳಬಾರದು. ಚತುರ್ಥಾರ್ಥಿ, ನಾಲ್ಕನೆಯದಾದ ಮೋಕ್ಷವನ್ನು ಬಯಸುವಂತಹ ಸಾಧಕನು ಭ್ರಮದಾಂ, ಭ್ರಮೆಯನ್ನು ಉಂಟು ಮಾಡುವ ಚತುರ್ಥೀಂ, ನಾಲ್ಕನೆಯದಾದಂತಹ ಅವಿದ್ಯೆಯನ್ನು ಹರವು, ಪರಮಾತ್ಮನಲ್ಲಿ ನ ಸ್ಮರೇತ್, ಚಿಂತಿಸಬಾರದು, ಇದೆ ಅಂತ ಹೇಳಬಾರದು. ತೂನ ಮೂರು ಹೇಳ್ರಿ, ನಾಲ್ಕನೇದನ್ನು ಹೇಳಬಾರ್ದು. ಮೂರು ಇದೆಯಲ್ಲ ಅದನ್ನು ಹೇಳ್ಬೋದು. ಚತುರ್ಥಿ ಅಂತೂ ನಾಲ್ಕನೇದಾದರೂ ಇಲ್ಲವೇ ಇಲ್ಲ.
ಹಾಂ, ಅದಕ್ಕೋಸ್ಕರ ಮೂರಿದೆ. ಹಾಂ, ಅದೇ ಇದಕ್ಕಿಂತ ಬೇರೆಯಾದದ್ದು ಯಾವುದು? ಮೂರಕ್ಕಿಂತ ಬೇರೆಯಾದದ್ದು, ಸ್ವರೂಪಕ್ಕಂತ ಬೇರೆಯಾದಂತಹ ಭಗವಂತನ ಸ್ವರೂಪದಲ್ಲಿ ಇದೆ ಅಂತ ಹೇಳ್ತೀರಲ್ಲ, ಅದನ್ನು ಇಲ್ಲ ಅಂತ ಹೇಳ್ತಾರೆ. ಹಾಂ, ಅವ್ರು ಹೇಳೋದು ಈ ಅವಿದ್ಯೆ ಎಂಬತಕ್ಕಂಥದ್ದು ಭಗವಂತನ ಸ್ವರೂಪದಲ್ಲೇ ಇದೆ ಅಂತ ಹೇಳ್ತಾರೋ. ಹಾಂ, ಅದನ್ನು ಅವರು ಒಪ್ಪಲ್ಲ. ಹಾಂ, ಅಂದರೆ ನೀವು ಹೇಳ್ತಕ್ಕಂಥದ್ದು ಇದೆಯಲ್ಲ, ನಾವು ಹೇಳ್ತಕ್ಕಂಥದ್ದು ಬಿಟ್ಟು ನೀವು ಹೇಳ್ತೀರಲ್ಲ, ಅದು ಚತುರ್ಥಿ. ಅದು ಭಗವಂತನಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಯಾರು ಹೇಳಬಾರ್ದು? ಅಂಧನ್ ತಮಸ್ಸಿಗೆ ಹೋಗೋರು ಹೇಳ್ರಿ. ಅಂಧನ್ ತಮಸ್ಸಿಗೆ ಹೋಗಬೇಕು ಅಂದರೆ ಭಗವಂತನಿಗೆ ಅವಿದ್ಯೆ ಇದೆ, ನಾಲ್ಕನೇದು ಆ ಮಾಯಾ ಶಬ್ದವಾಚ್ಯವಾದ ಸಂಬಂಧ ಇದೆ ಅಂತ ಹೇಳ್ರಿ. ಮೋಕ್ಷಕ್ಕೆ ಹೋಗಬೇಕು ಅಂತಂದರೆ ಮಾಯಾ ಸಂಬಂಧ ಅದು ಪರಮಾತ್ಮನಿಗೆ ಇದೆ. ಆದರೆ ನೀವು ಹೇಳ್ತಕ್ಕಂಥ ನಾಲ್ಕನೇದಾದಂತಹ ಅವಿದ್ಯಾ ಎಂಬತಕ್ಕಂಥ ಮಾಯಾ ಸಂಬಂಧ ಹೇಳಬಾರ್ದು. ಅದಕ್ಕೆ ಚತುರ್ಥಾರ್ಥಿ ಅಂತ ಹೇಳೋದು. ಹಾಂ, ಸ್ವರೂಪಭೂತವಾದ ಇಚ್ಛಾ, ಸ್ವರೂಪಭೂತವಾದ ಶಕ್ತಿ, ಸ್ವರೂಪಭೂತವಾದ ತೇಜಸ್ಸು, ಇದು ಮೂರು ಮಾಯಾ ಶಬ್ದ ವಾಚ್ಯವಾದದ್ದು. ಇದು ಮೂರು ಭಗವಂತನಲ್ಲಿದೆ. ನಾಲ್ಕನೇದು ಅವಿದ್ಯಾ, ಮಾಯಾ ಶಬ್ದ ವಾಚ್ಯ 4, ಅದು ಅವಿದ್ಯಾ, ಅದು ಭಗವಂತನಲ್ಲಿ ಇಲ್ಲ. ಚತುರ್ಥೀಂ ನಯನ ಪಿಧಾನಭೂತಾಂ ಬ್ರಹ್ಮದಾಂ ಭ್ರಮಕರೀಂ ಹರೌ ನ ಸ್ಮರೇತ್. ನಾಲ್ಕನೇದು ಯಾವುದು ಅಂತಂದರೆ ಕಣ್ಣಿಗೆ ಆವರಣದಂತೆ ಇರತಕ್ಕಂಥದ್ದು, ಕಣ್ಣಿಗೆ ಪಿಧಾನ ಭೂತಾಂ ಅಂತ. ನಯನ ಪಿಧಾನ ಭೂತಾಂ, ಕಣ್ಣಿಗೆ ಮುಚ್ಚುವಿಕೆ ಅಂದರೆ ಆವರಣದಂತೆ ಇರತಕ್ಕಂಥದ್ದು ಯಾವುದದು? ಭ್ರಮದಾಂ, ಅದಕ್ಕರ್ಥ ಭ್ರಮಕರೀಂ, ಭ್ರಮವನ್ನು ಉಂಟು ಮಾಡತಕ್ಕಂತಹ ಅವಿದ್ಯೆ ಇದೆಯಲ್ಲ, ಅದನ್ನು ಭಗವಂತನಲ್ಲಿ ಒಪ್ಪಬಾರದು ಅಂತ ಅರ್ಥ. ಭ್ರಮದಾಂ, ಅದಕ್ಕೆ ಭ್ರಮಕರೀಂ ಅಂದರೆ ಭ್ರಮವನ್ನು ಉಂಟು ಮಾಡುವ ಅಂತರ್ಥ, ಭ್ರಮಕ್ಕೆ ಕಾರಣವಾದ ಅಂತರ್ಥ. ನಮಗೆ ಅವಿದ್ಯೆ ಇದೆ, ನಮಗೆ ಅವಿದ್ಯೆ ಇದೆ. ಅದೇನು ಮಾಡುತ್ತೆ? ನಮ್ಮ ಕಣ್ಣನ್ನು ಮುಚ್ಚುತ್ತೆ. ಆದ್ದರಿಂದಾಗಿ ನಮಗೆ ಎದುರುಗಡೆ ಇರತಕ್ಕಂಥ ಕಪ್ಪೆ ಚಿಪ್ಪು ಬೆಳ್ಳಿಯಾಗಿ ಕಾಣ್ತು. ಕಪ್ಪೆ ಚಿಪ್ಪು ಏನು ಕಾಣಿಸ್ತು? ಬೆಳ್ಳಿಯಾಗಿ ಕಾಣಿಸ್ತು. ಯಾಕೆ ಕಾಣಿಸ್ತು? ನಮ್ಮಲ್ಲಿ ಅವಿದ್ಯೆ ಇದೆ. ಆ ಅವಿದ್ಯೆ ಅಜ್ಞಾನ ಏನು ಮಾಡ್ತು ಅಂತಂದರೆ ನಮ್ಮ ಕಣ್ಣನ್ನು ಮುಚ್ಚಿತು, ಸರಿಯಾಗಿ ಅದು ಕಾಣುವಂತೆ ಮಾಡಲಿಲ್ಲ. ಆದ್ದರಿಂದ ಭ್ರಮಕ್ಕೆ ಕಾರಣ ಆಯಿತು. ಕಪ್ಪೆ ಚಿಪ್ಪನ್ನು ಬೆಳ್ಳಿ ಅಂತ ತಿಳಿದೆವು. ಹಾಂ, ಪಿಧಾನ, ಅಪಿಧಾನ ಅಂದರೆ ಮುಚ್ಚೋದು ಅಂತ ಅರ್ಥ, ಆವರಣ, ಕಣ್ಣು. ನಯನಾಪಿ ಅಲ್ಲ, ನಯನ ಪಿಧಾನ. ಪಿಧಾನ ಅಪಿಧಾನ ಅಲ್ಲ, ಪಿಧಾನ ಅಂತಲೇ ಶಬ್ದ ಇಲ್ಲಿ. ಹಾಂ, ಪಿಧಾನ ಅಂತಲೇ ಶಬ್ದ. ಹರಿನಯನೇವ ಹರಿಸಮೇಪೇವ ತಿಷ್ಠತೀತಿ ಸೃಷ್ಟಿಕಾಲೇ ಅನ್ಯದಾವ ನಸ್ಮರೇತ್ ಅಂತ. ಭಗವಂತನಲ್ಲಿ, ಭಗವಂತನ ಕಣ್ಣಿನಲ್ಲೇ ಅದು ಇದೆ. ಯಾವಾಗ? ಸೃಷ್ಟಿಕಾಲದಲ್ಲಿ ಅಥವಾ ಬೇರೆ ಕಾಲದಲ್ಲಿ. ಯಾವುದು? ಭ್ರಮ ಕಾರಣವಾಗಿರ್ತಕ್ಕಂತಹ ಈ ಮಾಯಾಶಬ್ದವಾಚ್ಯವಾಗಿರ್ತಕ್ಕಂಥ ಅವಿದ್ಯೆ ಅದು ಭಗವಂತನ ಕಣ್ಣಿನಲ್ಲಿ ಅದು, ಅಥವಾ ಭಗವಂತನ ಹತ್ತಿರದಲ್ಲಿ ಯಾವಾಗಿದೆ? ಸೃಷ್ಟಿಕಾಲದಲ್ಲಿ ಆಗಲಿ ಅಥವಾ ಬೇರೆ ಕಾಲದಲ್ಲಿ ಆಗಲಿ ಇದೆ ಅಂತ ಸ್ಮರಣೆ ನಾವು ಯಾವತ್ತೂ ಚಿಂತನೆ ಮಾಡಬಾರ್ದು ಅಂತ ಅರ್ಥ. ಭ್ರಮಕ್ಕೆ ಕಾರಣವಾದ ಅವಿದ್ಯೆ ಅದು ಭಗವಂತನ ಕಣ್ಣಿನಲ್ಲಿದೆ ಅಂತಾಗಲಿ ಅಥವಾ ಹತ್ತಿರದಲ್ಲಿದೆ ಅಂತಾಗಲಿ ಎರಡನ್ನೂ ಚಿಂತನೆ ಮಾಡಬಾರ್ದು. ಸೃಷ್ಟಿಕಾಲದಲ್ಲಿದೆ ಅಂತಾಗಲಿ ಅಥವಾ ಬೇರೆ ಕಾಲದಲ್ಲಿದೆ ಅಂತಾಗಲಿ ಚಿಂತನೆ ಮಾಡಬಾರ್ದು ಅಂತ ಅರ್ಥ. ಯಾವಾಗಲೂ ಇಲ್ಲ ಅಂತ ಅರ್ಥ. ಮಾಯಾ ಅವಿದ್ಯಾ ಸಂಬಂಧ ಭಗವಂತನಿಗೆ ಇಲ್ಲವೇ ಇಲ್ಲ. ಕಿಂತು ಅನಾದ್ಯನಂತ ಕಾಲೇಶು ಜೀವೇಶ್ವೇವ ಸತಿಷ್ಠತಿ. ಎಲ್ಲಿದೆ ಅದು ಅವಿದ್ಯಾ? ಅನಾದಿ ಅನಂತ ಕಾಲದಲ್ಲಿ ಜೀವರಲ್ಲಿರುತ್ತಷ್ಟೇ ಹೊರತು ಪರಮಾತ್ಮನಲ್ಲಿ ಇರೋದೇ ಇಲ್ಲ ಅಂತ. ಅತಃ ಸ್ವರೂಪ ಇಚ್ಛಾದಿರೂಪ ಮಾಯಾತ್ರಯ ಅತಿರಿಕ್ತ ಬಾಹ್ಯಮಾಯಾತ್ರಯೇಣಾಪಿ ನ ವಿಷ್ಣೋ ಶಬಲತ್ವಂ ಅಂತ. ಒಟ್ಟು 6 ಮಾಯಾಶಬ್ದಕ್ಕೆ ಅರ್ಥ ಆಯಿತು. ಮಾಯಾಶಬ್ದಕ್ಕೆ 6 ಅರ್ಥ ಆಯಿತು. ಯಾವುದು? ಹಿಂದೆ ಹೇಳಿದ್ದು ಸ್ವರೂಪಭೂತವಾದ ಇಚ್ಛೆ, ಸ್ವರೂಪಭೂತವಾದ ಶಕ್ತಿ, ಸ್ವರೂಪಭೂತವಾದ ತೇಜಸ್, ಇದು 3. ಇದು ಭಗವಂತನಲ್ಲಿದೆ. ಇದು ಬಿಟ್ಟು 3 ಮಾಯಾ, ಇದು ಸ್ವರೂಪಭೂತವಲ್ಲದ 3 ಮಾಯಾ ಶಬ್ದವಾಚ್ಯ. ಒಂದು ಲಕ್ಷ್ಮೀದೇವಿ, ಇನ್ನೊಂದು
ಪ್ರಕೃತಿ, ಇನ್ನೊಂದು ಭ್ರಮ ಕಾರಣವಾಗಿರ್ತಕ್ಕಂಥ ಅವಿದ್ಯೆ. ಇದು ಮಾಯಾ ಶಬ್ದವಾಚ್ಯವಾದದ್ದು. ಭಗವಂತನಲ್ಲಿ ಈ ಮೂರೂ ಇಲ್ಲ. ಭಗವಂತನಲ್ಲಿ ಸೇರಿಕೊಂಡಿದ್ದು ಲಕ್ಷ್ಮೀದೇವಿಯೂ ಸೇರಿಕೊಂಡಿರೋದಲ್ಲ, ಹಾಗೆ ಪ್ರಕೃತಿಯೂ ಸೇರಿಕೊಂಡಿಲ್ಲ, ಹಾಗೆ ಈ ಭ್ರಮಕ್ಕೆ ಕಾರಣವಾದ ಅವಿದ್ಯೆಯೂ ಸೇರಿಕೊಂಡಿಲ್ಲ. ಲಕ್ಷ್ಮೀದೇವಿ ಭಗವಂತನ ಜೊತೆಲಿದ್ದಾಳೆ, ಸೇರಿಕೊಂಡಿಲ್ಲ. ಭಗವಂತನಲ್ಲಿ ಸೇರಿಕೊಂಡ್ರೆ ಆವಾಗ ಭಗವಂತ ಮಾಯಾಶಬಲನಾಗ್ತಾ ಇದ್ದ. ಆದ್ದರಿಂದ ಈ ಮೂರು ಕಾರಣದಿಂದ ಭಗವಂತನಿಗಿಂತ ಬೇರೆಯಾದ ಲಕ್ಷ್ಮೀ ಮಾಯಾಶಬ್ದವಾಚ್ಯಳಾದವಳು, ಭಗವಂತನಿಗಿಂತ ಬೇರೆಯಾದ ಪ್ರಕೃತಿ ಮಾಯಾಶಬ್ದವಾಚ್ಯವಾದದ್ದು, ಭಗವಂತನಿಗಿಂತ ಬೇರೆಯಾದ ಅವಿದ್ಯಾ ವಾಚ್ಯವಾದದ್ದು. ಈ ಮೂರು ಭಗವಂತನಲ್ಲಿ ಸೇರಿಕೊಂಡಿಲ್ಲ. ಆದ್ದರಿಂದಾಗಿ ಈ ಭಗವಂತನಿಗಿಂತ ಬೇರೆಯಾದ ಮಾಯಾಶಬ್ದವಾಚ್ಯವಾದವುಗಳಿಂದ ಅವನು ಮಾಯೆ ಅಲ್ಲ. ಭಗವಂತನ ಸ್ವರೂಪಭೂತವಾದ ಮಾಯಿಂದ ಮಾಯೆಯಾಗಿದ್ದಾನೆ. ಸ್ವರೂಪವಲ್ಲದ ಈ ಮೂರರಿಂದಲೂ ಕೂಡ ಅವನು ಶಬಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾವುದಕ್ಕೆ? ಯಾವುದ್ರದ್ದು? ಹೌದು, ಹಾಂ, ಅದನ್ನು ಮುಂದೆ ಹೇಳ್ತಾರೆ. ಲಕ್ಷ್ಮೀ ಮತ್ತು ಯಾವ ಪ್ರಕೃತಿ ಇದೆಯಲ್ಲ, ಇವುಗಳನ್ನು ಭಗವಂತ ಸೃಷ್ಟಿ ಕಾರ್ಯದಲ್ಲಿ ಉಪಯೋಗ ಮಾಡ್ಕೊಳ್ತಾನೆ. ಆದರೆ ಅವಿದ್ಯೆ ಎಂಬತಕ್ಕಂಥದ್ದು ಜೀವೇಶು ತಿಷ್ಠತಿ, ಅದು ಜೀವರಲ್ಲೇ ಇರ್ತಕ್ಕಂಥದ್ದು. ಅವಿದ್ಯೆಯಿಂದ ಜೀವರಿಗೆ ಕೊಡ್ತಾನೆ. ಅವಿದ್ಯೆಯು ಭಗವಂತನ ಅಧೀನ, ಅದಕ್ಕೆ ಮಾಯೆಯವನು. ಮಾಯಿ ಅಂತಂದರೆ ಅವಿದ್ಯೆಯನ್ನು ತನ್ನ ಅಧೀನದಲ್ಲಿಟ್ಕೊಂಡವನು. ಹೇಗೆ ಪ್ರಕೃತಿಯನ್ನು ತನ್ನ ಅಧೀನದಲ್ಲಿಟ್ಕೊಂಡವನು, ಲಕ್ಷ್ಮೀದೇವಿನ ತನ್ನ ಅಧೀನದಲ್ಲಿಟ್ಕೊಂಡವನು, ಭ್ರಮಕ್ಕೆ ಕಾರಣವಾದ ಅವಿದ್ಯೆ ಇದೆ. ಅದು ಎಲ್ಲಿದೆ? ಜೀವರಲ್ಲಿದೆ. ಅದು ಭಗವಂತನ ಅಧೀನ. ಜೀವರಲ್ಲಿರುವಂತಹ ಅವಿದ್ಯೆ ಅದು ಭಗವಂತನ ವಶದಲ್ಲಿದೆ. ಆದ್ದರಿಂದ ಮಾಯಿ ಅಂತ ಕರೀರಿ. ಹೊರತು ಭಗವಂತನಲ್ಲಿಯೇನೇ, ಅವನ ಸ್ವರೂಪದಲ್ಲಿಯೇನೇ ಅವಿದ್ಯಾ ಸಂಬಂಧ ಇಲ್ಲ ಅಂತ ಅರ್ಥ. ಅಜ್ಞಾನ, ಅವಿದ್ಯೆ ಅಂದರೆ ಅಜ್ಞಾನ. ಜ್ಞಾನಕ್ಕಿಂತ ಭಿನ್ನವಾದದ್ದು, ಜ್ಞಾನಕ್ಕೆ ವಿರುದ್ಧವಾದದ್ದು ಅದು ಅಜ್ಞಾನ. ಬೇರೆಯೇ ಪದಾರ್ಥ ಅದು. ಅದು ಬೇರೆ. ಅಜ್ಞಾನ ವಿಪರೀತ ಜ್ಞಾನ ಒಂದೇ. ಹೌದು, ಆಗುತ್ತೆ, ಆಗುತ್ತೆ. ಹಾಂ, ಎಲ್ಲವೂ ಸೇರುತ್ತೆ. ಅವಿಯೋಗ ಬಿಟ್ಟಿಲ್ಲ. ಶಬಲ ಅಂತಂದರೆ ಅದನ್ನು ಸ್ವರೂಪದಲ್ಲಿ ಹೊಂದಿದ್ದಾನೆ. ಸ್ವರೂಪದಲ್ಲಿ ಹೊಂದಿದ್ರೆ ಶಬಲ ಅಂತ ಆಗ್ತಾನೆ. ಸ್ವರೂಪಕ್ಕೆ ಅದರ ಸಂಬಂಧ ಇರಬೇಕು. ಹಾಂ, ಅದು ಶಬಲ ಆಗ್ತಾನೆ. ಹಾಂ, ಅದು ಬಿಟ್ಟು ಹೋಗ್ಬೋದು. ಅವಿಯೋಗ ಅಂದರೆ ಯಾವಾಗೂ ಬಿಡೋದಿಲ್ಲ ಅಂತ ಅರ್ಥ. ಇದು ಶಬಲ ಆದರೂ ಆಮೇಲೆ ಬಿಡ್ಬೋದು. ಹಾಂ, ಇಲ್ಲವೇ ಇಲ್ಲ. ಹಾಂ, ಹಾಂ ಹಾಂ ಇಲ್ಲ, ನೀವು ಮಾಡಬೇಕಷ್ಟೆ. ನೀವು ಮಾಡಿದ್ರೆ ಉಳಿದವ್ರಿಗೆ ಉಪಯೋಗ ಆಗಲ್ಲ. ಅವಾಗೆಲ್ಲ ಕಂಪ್ಯೂಟರ್ ಇರಲಿಲ್ಲ, ಅದರಿಂದಾಗಿ ಪ್ರೆಸೆಂಟೇಷನ್, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇಲ್ಲ. ಮಾಡಬೇಕಷ್ಟೆ. ದುಃಖಿ, ಹಾಂ, ದುಃಖ, ಹಾಂ, ಹಾಗೆ. ಆದರೆ ಅಲ್ಲಿ ಕೇವಲ ದುಃಖವನ್ನು ಕೊಡುವವನು ಅಂತ ಅಷ್ಟೇ ಅರ್ಥ. ಇಲ್ಲಿ ಮಾಯಿ ಅಂತ ಬೇಕಾದರೆ ಮಾಯಾ ಶಬ್ದವಾಚ್ಯವಾದ ಸ್ವರೂಪಭೂತವಾದ ಇಚ್ಛಾಶಕ್ತಿ ತೇಜಸ್ಸುಳ್ಳವನು ಅಂತಲೂ ಅರ್ಥ ಆಗುತ್ತೆ. ಅಲ್ಲಿ ಸ್ವರೂಪಭೂತವಾದ ದುಃಖವುಳ್ಳವನು ಅಂತ ಅರ್ಥ ಅಲ್ವೇ ಅಲ್ಲ. ಅಲ್ಲಿ ದುಃಖ ಅನ್ನೋದು ಸರ್ವಥಾ ಭಿನ್ನವಾದದ್ದು ಇದೆ, ಅಲ್ಲಿ ಎರಡಿಲ್ಲ ಅಲ್ಲಿ. ಹಾಂ, ಅಜ್ಞಾನದಿಂದ ವಿಪರೀತ ಜ್ಞಾನ ಬರುತ್ತೆ. ಜ್ಞಾನದಿಂದ ವಿಪರೀತ ಜ್ಞಾನ ಬರಲ್ಲ. ಹಾಂ, ಪೆನ್ಸಿಲ್ಲು ಜ್ಞಾನ ಇದೆ ಅಂದರೆ
ಪೆನ್ಸಿಲ್ಲು ನಿಮಗೆ ಜ್ಞಾನ ಇದೆ ಅಂದರೆ ಪೆನ್ಸಿಲ್ಲು ಜ್ಞಾನ ಇದ್ರೆ ಬರಲ್ಲ ನಿಮಗೆ. ಪೆನ್ಸಿಲ್ಲು ಜ್ಞಾನ ಇದ್ದರೆ ಪೇನ ಜ್ಞಾನ ಬರಲ್ಲ ನಿಮಗೆ. ಹಾಂ, ಇದು ಏನು ಅಂತ ಗೊತ್ತಿಲ್ಲ, ಅಜ್ಞಾನ. ಆದ್ದರಿಂದ ಇದನ್ನು ನೀವು ಬೇರೆ ಅಂತ ತಿಳ್ಕೊಬೋದು. ಗೊತ್ತಿಲ್ಲ, ಅಜ್ಞಾನ, ಅದರಿಂದಾಗಿ ಇದನ್ನು ತಪ್ಪಾಗಿ ತಿಳಿಬೋದು. ಹಾಂ, ಇದೇ ಬಾಕ್ಸ್ ಅಂತ ಗೊತ್ತಿದ್ದರೆ ನಿಮಗೆ ಬೇರೆ ಜ್ಞಾನ ಬರೋದೇ ಇಲ್ಲ. ಹಾಂ, ಜ್ಞಾನ ಇದ್ದರೆ ವಿಪರೀತ ಜ್ಞಾನ ಇಲ್ಲ, ಅಜ್ಞಾನ ಇಲ್ಲ. ಅಜ್ಞಾನ ಇದ್ದರೆ ವಿಪರೀತ ಜ್ಞಾನವೂ ಇರುತ್ತೆ. ಇದು ಗೊತ್ತಿಲ್ಲ ಅಂತ ಒಂದು ಹೇಳ್ಬೋದು, ಆಯಿತಾ. ಇದೇನು ಅಂತ ಗೊತ್ತಿಲ್ಲ ಅಂತ, ಇದು ಅಜ್ಞಾನ. ಹೇಳ್ತೀನಿ ಕೇಳಿ, ಇದು ಗೊತ್ತಿಲ್ಲ ಅಂತಿದೆಯಲ್ಲ, ಇದು ಅಜ್ಞಾನ ಆಯಿತು. ಇದು ನೀವೇನು ಮಾಡಿದ್ರಿ, ಇದನ್ನು ಇನ್ನೊಂದೊಂದು ತಿಳ್ಕೊಂಡ್ರಿ, ಇದು ಬಂಗಾರಮಯವಾದದ್ದು ಅಂತ ತಿಳ್ಕೊಂಡ್ರಿ. ಅದೇ ವಿಪರೀತ ಜ್ಞಾನ, ಬುದ್ಧಿ ಎಲ್ಲ ಒಂದೇ. ಜ್ಞಾನ ಅನ್ಯತಾ ಜ್ಞಾನ ಒಂದು, ವಿಪರೀತ ಜ್ಞಾನ ಅಂದರೆ ಎಲ್ಲ ಒಂದೇ. ಶಬ್ದಗಳು ಬೇರೆ ಅಷ್ಟೇ, ಅರ್ಥ ಒಂದೇ. ಮನುಷ್ಯ, ಮಾನವ, ನರ, ನೃ ಎಲ್ಲ ಹೇಳ್ಬೋದು, ಎಲ್ಲ ಅರ್ಥ ಒಂದೇ, ಶಬ್ದ ಬೇರೆ ಅಷ್ಟೆ. ಯಾವುದು? ಹಾಂ, ಹೌದು. ಇದು ಭಗವಂತನಲ್ಲೇ ಪ್ರಸಿದ್ಧವಾದ, ತತ್ರೈವ ಪ್ರಸಿದ್ಧವಾದ ಶಬ್ದ ಮಾಯಿ ಅನ್ನೋದು. ಅದಕ್ಕೆ ಅನ್ಯತ್ರ ಪ್ರಸಿದ್ಧವಾದ ಮಾಯಾ ಅದು ಆಗುತ್ತೆ, ಎರಡೂ ಆಗುತ್ತೆ. ಹಾಂ, ಜ್ಞಾನಿಗಳ ದೃಷ್ಟಿಯಲ್ಲಿ ಇದು ಭಗವಂತನ ಮಾಯಿ ಅಂತಂದರೆ ಸ್ವರೂಪಭೂತವಾದ ಮಾಯ ಉಳ್ಳವನು. ಹಾಂ, ಅನ್ಯತ್ರ ಪ್ರಸಿದ್ಧವಾಯಿತು, ಅನ್ಯತ್ರೈವ ಅಲ್ಲ, ಅನ್ಯತ್ರ ಪ್ರಸಿದ್ಧ. ಹೌದು, ಅದೆಲ್ಲ ಅನ್ಯತ್ರೈವ ಪ್ರಸಿದ್ಧ ಅಲ್ಲ. ಮಾಯ ಏನದು ಅನ್ಯತ್ರ ಪ್ರಸಿದ್ಧ, ಅದು ಅಲ್ಲ ಅಂತ ಹೇಳಿದ್ದು. ಅದು ಅನ್ಯತ್ರ ಪ್ರಸಿದ್ಧ ಅಷ್ಟೇ. ಯಾವುದು? ಮಾಯಿ ಅನ್ನೋದು ಅನ್ಯತ್ರ ಪ್ರಸಿದ್ಧ ಶಬ್ದ, ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದ ಅಲ್ಲ. ಅಲ್ಲ ಅಂತ ಹೇಳಿದೆ, ಅನ್ಯತ್ರ ಪ್ರಸಿದ್ಧ ಅಷ್ಟೇ, ಅನ್ಯತ್ರೈವ ಅಲ್ಲ. ಈಗ ಇಂದ್ರಾದಿ ಶಬ್ದಗಳಿದೆ. ಅದು ಹೇಳ್ತೀರಾ, ಆದರೆ ಅಷ್ಟೇ ಹೇಳಲ್ಲ ನೀವು, ಸ್ವರೂಪವನ್ನು ಹೇಳ್ತೀರ. ಎಲ್ಲಿ ಸ್ವರೂಪವನ್ನು ಹೇಳಲಿಕ್ಕೆ ಬರಲ್ವೋ ಅಲ್ಲಿ ಅನ್ಯತ್ರೈವ ಪ್ರಸಿದ್ಧ. ದುಃಖಿ ಇದೆಯಲ್ಲ, ಅದು ದುಃಖಿ ಎಂಬತಕ್ಕಂಥದ್ದು ಅನ್ಯತ್ರೈವ ಪ್ರಸಿದ್ಧ. ಯಾಕೆ ದುಃಖ ಉಳ್ಳವನಂತೆ. ಪೂರ್ವಪಕ್ಷ ಅವನೇ ಮಾಯಾ ಅಂತ ಹೇಳಿಲ್ಲಲ್ಲ. ಪೂರ್ವಪಕ್ಷವ್ರು ಹೇಳೋದು ಭಗವಂತನಲ್ಲಿ ಮಾಯಾ ಅಂತಂದರೆ ಅವಿದ್ಯಾ ಅಂತ ಅವ್ರು ಹೇಳೋದು. ಭಗವಂತನಲ್ಲಿ ಮಾಯಾ ಅಂದರೆ ಅವಿದ್ಯಾ ಅಂತ ಅರ್ಥ. ಆದ್ದರಿಂದ ಭಗವಂತ ಮಾಯಿ ಅಂತ ಅವ್ರು ಹೇಳೋದು. ಮಾಯಿ ಅಂದರೆ ಅವಿದ್ಯಾ ಸಂಬಂಧ ಉಳ್ಳವನು ಅಂತ ಹೇಳೋದು. ಹಾಂ ಹಾಂ, ಮಾಯಾ ಸಂಬಂಧ ಉಳ್ಳವನು ಅಂತ ಮಾಯಿ ಅಂತ ಹೇಳ್ತೀವಿ ನಾವು. ಆ ಮಾಯಾ ಭಗವಂತನ ಅಧೀನ ಅಂತ ಹೇಳ್ತೀವಿ. ಭಗವಂತನಿಗೆ ಮಾಯಾ ಸಂಬಂಧ ಇಲ್ಲ. ಮಾಯಾ ಸಂಬಂಧ ಅಂದರೂ ಮಾಯಾ ಶಬಲ ಅಂದರೂ ಒಂದೇ ಅರ್ಥ. ಭಗವಂತ ಮಾಯಾ ಸಂಬಂಧ ಉಳ್ಳವನಲ್ಲ, ಭಗವಂತನ ಅಧೀನದಲ್ಲಿ ಮಾಯಾ ಇದೆ. ಹಾಂ, ಯಾವುದನ್ನು? ಹಾಂ ಹಾಂ, ಅವಿದ್ಯೆಯಿಂದ ಬಂದದ್ದು. ಅಜ್ಞಾನದಿಂದ ಅನ್ಯಥಾ ಜ್ಞಾನ ಬಂದದ್ದು. ಹೇಳ್ಬೋದು. ಮಡಿಕೆ ಮಣ್ಣಿಂದ ಆಗಿದೆ, ಮಣ್ಣು ಅಂತ ಹೇಳ್ತೀರಿ. ನಿಮ್ಮ ಕೈಯಲ್ಲಿರ್ತಕ್ಕಂಥ ಉಂಗುರ ಬಂಗಾರ ಅಂತ ಹೇಳ್ತೀರಿ. ಬಂಗಾರದಿಂದ ನಿರ್ಮಾಣಗೊಂಡದ್ದು ಬಂಗಾರ ಅಂತ ಹೇಳ್ತೀರಿ. ಅಜ್ಞಾನದಿಂದ ಆದದ್ದು ಅಜ್ಞಾನ ಅಂತ ಹೇಳ್ಬೋದು.
ಅತಃ ಸ್ವರೂಪ ಇಚ್ಛಾದಿರೂಪ ಮಾಯಾತ್ರಯ, ಸ್ವರೂಪಭೂತವಾದ ಇಚ್ಛಾ, ತೇಜಸ್ಸು, ಶಕ್ತಿ, ಅದಕ್ಕಿಂತ ಅತಿರಿಕ್ತವಾಗಿರ್ತಕ್ಕಂತಹ ಬಾಹ್ಯ ಮಾಯಾತ್ರಯ, ಲಕ್ಷ್ಮೀದೇವಿ, ಪ್ರಕೃತಿ ಮತ್ತು ಅನ್ಯಥಾ ಜ್ಞಾನ ಕಾರಣವಕವಾದ ಅಜ್ಞಾನ, ಇವುಗಳಿಂದ ವಿಷ್ಣೋ ಶಬಲತ್ವ ನ, ಇವುಗಳಿಂದಲೂ ಭಗವಂತನಿಗೆ ಶಬಲತ್ವವನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ. ಪರೋದಿರಿತ ಮಾಯಾತು ಸಪ್ತಮ ರಸಾಯಿತ ಅಂತ. ಈಗ 6 ಆಯಿತು. ಇತರರು ಹೇಳ್ತಕ್ಕಂತಹ ಏನೊಂದು ಮಾಯೆ ಇದೆಯಲ್ಲ, ಅದಂತೂ 7ನೇ ರಸಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ಅದು ಭಗವಂತನಲ್ಲಿ ಇಲ್ಲವೇ ಇಲ್ಲ. ತಯಾ ಶಬಲತ್ವವಾರ್ತಾಪಿ ನೋಚಿತ ಇತಿ ಭಾವ, ಅದರಿಂದ ಭಗವಂತ ಕೂಡಿದ್ದಾನೆ, ಅದರ ಸಂಬಂಧ ಭಗವಂತನಿಗಿದೆ ಅಂತ ಹೇಳ್ತಕ್ಕಂಥದ್ದು ದುರತೋಪಸ್ಥವಾಗಿದೆ. 10 ನಿಮಿಷ ಬಿಟ್ಟು ಹೌದು ಹೌದು. ಸ್ವರೂಪಭೂತವಾದ ಅಂತೇನು ಹೇಳಲ್ಲ. ಈಗ ಪ್ರಕೃತಿ ಶಬ್ದವನ್ನು ಹೇಳ್ತಾರೆ. ಪ್ರಕೃತಿ ಶಬ್ದ ಅದು ಲೋಕತಃ ಅನ್ಯತ್ರವೇ ಪ್ರಸಿದ್ಧ, ಲೋಕತಃ ಅನ್ಯತ್ರವೇ ಪ್ರಸಿದ್ಧ. ಅದು ಅಲ್ಲಿ ಪ್ರಕೃತಿ ಭಗವಂತನ ಸ್ವರೂಪ ಅಂತಲೇ ಹೇಳ್ತೇವೆ. ಅಲ್ಲಿ ಇಚ್ಛಾ ಅಂತ ಅರ್ಥ ಪ್ರಕೃತಿಯಿಂದ. ಯಾವುದು ಎರಡು ಕೆಲವೊಂದು ಇದೀಗ ಈಗ ಈಗ ಮಾಯಿ ಅಂತ ತೆಗೆದುಕೊಂಡವಲ್ಲ, ಇದೀಗ ಲಿಂಗಾತ್ಮಕ ಶಬ್ದ. ಹಾಂ, ಮಾಯಿ ಅನ್ನೋದು ಲಿಂಗಾತ್ಮಕ ಶಬ್ದ. ತೆಗೆದ್ರ ಹಾಂ ಏನು ಹಾಂ